ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಾವು ನಿನ್ನೆ ದಿನ ಪ್ರವಚನದಲ್ಲಿ ಕೇಳಿದಂತೆ ಸಮುದ್ರ ಮಥನ ಎಂಬುದು ಆ ಅಜಿತನಾಮಕನಾದಂತಹ ಪರಮಾತ್ಮನ ಅನುಗ್ರಹದಿಂದ ಪ್ರಾರಂಭವಾಗ್ತದೆ. ಪ್ರಾರಂಭ ಆದಾಗ ಮೊದಲು ಬಂದಂತಹ ವಿಘ್ನ ಅಂತ ಹೇಳಿದರೆ ಅದು ಅತ್ಯಂತ ಭಯಾನಕವಾದಂತಹ ವಿಷ, ಹಾಲಾಹಲ ಎಂಬಂತಹ ವಿಷ, ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಭಯಾನಕವಾದಂತಹ ವಿಷ. ಅಂತಹ ಭಯಾನಕವಾದಂತಹ ವಿಷವನ್ನು ನೋಡಿ ರಾಕ್ಷಸರು ಹಾವಿನ ಬಾಯನ್ನೇ ಬಿಟ್ಟು, ಅರ್ಥಾತ್ ಅವರು ಹಿಡಿದುಕೊಂಡಿದ್ದಂತಹ ಹಾವಿನ ಮುಖವನ್ನೇ ಬಿಟ್ಟು ಓಡಿ ಹೋಗಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ದೇವತೆಗಳು ಮಾತ್ರ ಒಂದು ಹೆಜ್ಜೆ ಕೂಡ ಹಿಂದೆ ಇಡೋದಿಲ್ಲ ಅಂತೆ. ಇದು ಉತ್ತಮರ ಲಕ್ಷಣ ಎಂಬುದಾಗಿ ನಮಗೆ ಶಾಸ್ತ್ರ ಹೇಳುತ್ತೆ. ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ, ಪ್ರಾರಭ್ಯತೆ ನಖಲು ವಿಘ್ನಭಯೇನ ನೀಚೈಃ ಪ್ರಾರಭ್ಯ ವಿಘ್ನನಿಹತಾಃ ವಿರಮಂತಿ ಮಧ್ಯಾಃ ವಿಘ್ನೈಃ ಪುನೈಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಂ ಉತ್ತಮ ಜನಾಃ ನ ಪರಿತ್ಯಜಂತಿ ಅಂತ. ಅಂದರೆ ಯಾರು ಉತ್ತಮರು, ಯಾರು ಮಧ್ಯಮರು, ಯಾರು ಅಧಮರು ಅಂತ ಹೇಳಿದರೆ, ಕೆಲವೊಬ್ಬರು ಇರ್ತಾರೆ ಏನಂತ, ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸಪೋಸ್ ಪ್ರಾರಂಭ ಮಾಡಿದ ಏನಾದರೂ ವಿಘ್ನಗಳು ಬಂದುಬಿಟ್ರೆ ಮಧ್ಯದಲ್ಲಿ ಬಿಡಬೇಕಾಗುತ್ತಲ್ಲ ಅಂತ ಏನಾದರೂ ಅಡೆತಡೆಗಳು ಬರ್ತಾವೆ ಅಂತ ಶುರುನೇ ಮಾಡೋದಿಲ್ಲ ಅಂತೆ. ಶುರು ಮಾಡೋದು ಬೇರೆ, ಆದರೆ ಶುರುನೇ ಮಾಡೋದಿಲ್ಲ. ಅಂಥವರು ಅಧಮ ಜನರು ಎಂಬುದಾಗಿ ಆ ಸುಭಾಷಿತಕಾರ ಹೇಳ್ತಾನೆ. ಇನ್ನು ಮಧ್ಯಮರು ಯಾರು ಅಂತ ಹೇಳಿದರೆ, ಪ್ರಾರಭ್ಯ ವಿಘ್ನನಿಹತಾಃ ವಿರಮಂತಿ ಮಧ್ಯಾಃ ಅಂತ. ಕೆಲಸ ಏನೋ ಪ್ರಾರಂಭ ಮಾಡ್ತಾರೆ, ಮಾಡಿದಾಗ ಏನೋ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಅದನ್ನು ಕೆಲಸವನ್ನು ಅಲ್ಲಿಗೆ ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿಬಿಡ್ತಾರೆ. ಇವರು ಮಧ್ಯಮ ಜನರು ಎಂಬುದಾಗಿ ಹೇಳ್ತಾರೆ. ಆದರೆ ಯಾರು ಉತ್ತಮವಾದಂತಹ ಜನ, ವ್ಯಕ್ತಿ ಎಂಬುದಾಗಿ ಹೇಳಿದರೆ, ವಿಘ್ನೈಃ ಪುನೈಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ ಅಂತ. ಯಾರು ಯೋಗ್ಯನ ವ್ಯಕ್ತಿ ಅಂತ ಹೇಳಿದರೆ, ತಾನು ಮಾಡುವಂತಹ ಕಾರ್ಯದಲ್ಲಿ ಏನೇ ವಿಘ್ನಗಳು ಬರಲಿ, ಅದು ಯಾವುದೇ ಕಾರ್ಯ ಆಗಿರಲಿ, ಲೌಕಿಕ ಕಾರ್ಯ ಆಗಿರಲಿ ಅಥವಾ ದೇವರ ಕಾರ್ಯವೇ ಆಗಿರಲಿ, ಆ ಕಾರ್ಯದಲ್ಲಿ ಎಷ್ಟೇ ವಿಘ್ನಗಳು ಬಂದರೂ ಕೂಡ ಅದನ್ನು ಪರಮಾತ್ಮನ ಅನುಗ್ರಹದಿಂದಾಗಿ ನಿವಾರಣೆ ಮಾಡಿಕೊಂಡು ಮುಂದೆ ಸಾಗುವಂತಹ ವ್ಯಕ್ತಿಯೇನೇ ಉತ್ತಮ ವ್ಯಕ್ತಿ ಎಂಬುದಾಗಿ ಕರೆಸಿಕೊಳ್ತಾನೆ. ಆ ರೀತಿಯಾದಂತಹ ಉತ್ತಮರು ಅಂತ ಹೇಳಿದರೆ ದೇವತೆಗಳು ಅಂತ. ಯಾಕೆಂದರೆ ವಿಷವಂದ ತಕ್ಷಣ ಅವರು ರಾಕ್ಷಸರ ರೀತಿ ಓಡಿ ಹೋಗಲಿಲ್ಲ, ಹೊರತು ಅಲ್ಲೇ ಇದ್ದುಕೊಂಡು ಪರಮಾತ್ಮನನ್ನು ಸ್ಮರಣೆ ಮಾಡಿದರು. ಪರಮಾತ್ಮ ವಾಯುದೇವರಿಗೆ ಮತ್ತು ಮಹರುದ್ರ ದೇವರಿಗೆ ಆಜ್ಞೆ ಮಾಡಿದ, ಅವರು ಬಂದು ವಿಷವನ್ನು ಪಾನ ಮಾಡಿದರು, ಭಯ ಪರಿಹಾರ ಆಯಿತು. ಹಾಗೆ ನಾವು ಕೂಡ ಮಾಡುವಂತಹ ಕಾರ್ಯಗಳಲ್ಲಿ ಅನೇಕ ವಿಘ್ನಗಳು ಬರ್ತವೆ. ಅದರಲ್ಲೂ ಕೂಡ ಕಲಿಯುಗದಲ್ಲಿ ವಿಘ್ನಗಳ ಸರಮಾಲೆ ಬರ್ತವೆ. ಆ ರೀತಿಯಾಗಿ ವಿಘ್ನಗಳು ಬಂದಾಗ ನಾವು ಹೆದರಿ ಅದಕ್ಕೆ ಬೆನ್ನು ಹಾಕದಂತೆ ಮುನ್ನುಗ್ಗಿ ಹೋದಾಗ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಅದನ್ನು ಪಾರ ಮಾಡಿಕೊಳ್ಳಬಹುದು ಎಂಬುದಾಗಿ ದೇವತೆಗಳು ತೋರಿಸಿಕೊಡ್ತಾರೆ. ಹೀಗೆ ವಿಘ್ನ ಪರಿಹಾರ ಆಗುತ್ತೆ. ಮುಂದೆ ಆ ಒಂದು ಸಮುದ್ರದಿಂದಾಗಿ ಬಂದಂತಹ ಇನ್ನೊಂದು ವಸ್ತು ಅಂತ ಹೇಳಿದರೆ ಅದು ಕಾಮಧೇನು ಎಂಬುದಾಗಿ. ಧೇನು ಅಂತ ಹೇಳಿದರೆ ಆಕಳು.
ಕಾಮಧೇನು ಅಂತ ಹೇಳಿದರೆ ಬೇಡಿದ್ದನ್ನು ಕೊಡುವಂತಹ ಆಕಳು ಎಂಬುದಾಗಿ ಪ್ರಸಿದ್ಧವಾದದ್ದು. ಅಂತಹ ಕಾಮಧೇನುವನ್ನು ಯಾರು ಸ್ವೀಕಾರ ಮಾಡಿದರು ಅಂತ ಹೇಳಿದರೆ ತಾಮ್ ಅಗ್ನಿಹೋತ್ರಿ ಮೃಷಯೋ ಜಗೃಹು ಬ್ರಹ್ಮವಾದಿನಃ ಅಂತ ಋಷಿಗಳು ಸ್ವೀಕಾರ ಮಾಡಿದರು ಅಂತೆ ಕಾಮಧೇನುವನ್ನು. ಅವರು ಯಾಕೆ ಸ್ವೀಕಾರ ಮಾಡಿದರು ಅಂತ ಹೇಳಿದರೆ ಅಗ್ನಿಹೋತ್ರಿ ಮೃಷಯ ಅಂತ ಋಷಿಗಳು ಅಂತ ಹೇಳಿದರೆ ನಿರಂತರವಾಗಿ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಋಷಿಗಳು. ಹಾಗಾಗಿ ಯಜ್ಞಯಾಗಾದಿಗಳಿಗೆ ಪ್ರಧಾನವಾಗಿ ಬೇಕಾದದ್ದೇನು? ತುಪ್ಪ, ಹಾಲು, ಮೊಸರು ಇಂತಹ ವಸ್ತುಗಳು. ಹಾಗಾಗಿ ಅಂತಹ ವಸ್ತುಗಳನ್ನು ಈ ಕಾಮಧೇನು ಯಥೇಚ್ಛವಾಗಿ ಕೊಡುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಆ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಆ ಕಾಮಧೇನುವನ್ನು ಸ್ವೀಕಾರ ಮಾಡ್ತಾರೆ. ಇಷ್ಟಾಯಿತು. ಮುಂದೆ ಬಂದಂತಹ ವಸ್ತು ತತಃ ಉಚ್ಚೈಶ್ರವ ನಾಮ ಹಯೋಭೂತ್ ಚಂದ್ರಪಾಂಡವ ಎಂಬುದಾಗಿ ಉಚ್ಚೈಶ್ರವಸ್ಸೆಂಬಂತಹ ಕುದುರೆ ಬರುತ್ತೆ. ಆ ಕುದುರೆ ಹೇಗಿತ್ತು ಅಂತ ಹೇಳಿದರೆ ಚಂದ್ರಪಾಂಡರಹ ಅಂತೆ, ಚಂದ್ರನಂತೆ ಅತ್ಯಂತ ಬೆಳ್ಳಗಿರುವಂತಹ ಸುಂದರವಾದಂತಹ ಒಂದು ಕುದುರೆ. ಆ ಒಂದು ಕುದುರೆಯನ್ನು ಆ ಬಲಿ ಸ್ವೀಕಾರ ಮಾಡ್ತಾನೆ. ವಾಸ್ತವಿಕವಾಗಿ ಇಂದ್ರ ಬಯಸಿದ್ದ, ಆದರೆ ಅದಕ್ಕಿಂತ ಮುಂಚೆ ಬಲಿ ನನಗೆ ಬೇಕು ಅಂತ ಹೇಳಿಬಿಟ್ಟಿದ್ದ. ಆವಾಗ ಇಂದ್ರ ಜಗಳ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ? ಪರಮಾತ್ಮನ ಅಪ್ಪಣೆಯಾಗಿದೆ. ಎಷ್ಟಿದ್ದರೂ ಕೂಡ ಮುಂದೆ ತನಗೇ ಬರುತ್ತೆ. ಯಾಕೆ? ಸದ್ಯ ದೇವತೆಗಳ ರಾಜ ಯಾರು ಅಂದರೆ ಅವನ ಸ್ವರ್ಗಲೋಕಕ್ಕೆ ರಾಜ ಯಾರು? ಅದು ಬಲಿಚಕ್ರವರ್ತಿ. ಆದರೆ ಮುಂದೆ ಅಮೃತಪಾನವನ್ನು ಮಾಡಿದಾಗ ರಾಜ ಯಾರಾಗ್ತಾನೆ? ಇಂದ್ರನೇ ಆಗ್ತಾನೆ. ಆ ಕುದುರೆ ತನಗೇ ಬರುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಇದು ಒಂದು ಉದ್ದೇಶ. ಇನ್ನೊಂದು ಪರಮಾತ್ಮನ ಆದೇಶ. ರಾಕ್ಷಸರು ಏನು ಬಯಸಿದರೂ ಅದನ್ನು ಕೊಡಲೇಬೇಕು ಅಂತ ಪರಮಾತ್ಮನ ಅಪ್ಪಣೆಯಾಗಿತ್ತು. ಹಾಗಾಗಿ ಇಂದ್ರ ಏನೂ ವಿಚಾರ ಮಾಡಲಿಲ್ಲ. ಹೀಗೆ ಉಚ್ಚೈಶ್ರವಸ್ ಎಂಬಂತಹ ಶ್ರೇಷ್ಠ ಕುದುರೆಯನ್ನು ಆ ಬಲಿಚಕ್ರವರ್ತಿ ಸ್ವೀಕಾರ ಮಾಡ್ತಾನೆ. ಮತ್ತೆ ಮುಂದೆ ತತಃ ಐರಾವತೋ ನಾಮ ವಾರಣೇಂದ್ರೋ ವಿನಿರ್ಗತಃ ದಂತೈ ಶತುರ್ಭಿಃ ಶ್ವೇತಾದ್ರೇಃ ಹರನ್ ಭಗವತೋ ಮಹಃ ಎಂಬುದಾಗಿ ಐರಾವತ ಎಂಬಂತಹ ಶ್ರೇಷ್ಠವಾದಂತಹ ಆನೆ ಬರುತ್ತೆ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಐರಾವತು ಗಜೇಂದ್ರಾಣಂ ಎಂಬುದಾಗಿ ಹೇಳ್ತಾನೆ. ತನ್ನ ವಿಭೂತಿ ರೂಪವನ್ನು ಹೇಳಬೇಕಾದ್ರೆ ಆನೆಗಳಲ್ಲಿ ನನ್ನ ವಿಭೂತಿ ರೂಪ ಎಂಬುದು ಐರಾವತದಲ್ಲಿ ಇದೆ ಎಂಬುದಾಗಿ ಹೇಳ್ತಾನೆ. ಅಂತಹ ಶ್ರೇಷ್ಠವಾದಂತಹ ಆನೆ. ವಿಶೇಷವಾಗಿ ಅದಕ್ಕೆ ಸಾಮಾನ್ಯ ಆನೆಗಳಿಗೆ 2 ದಂತಗಳಿರ್ತವೆ. ಆದರೆ ಇದಕ್ಕೆ ದಂತೈಹಿ ಚತುರ್ಭಿಹಿ ಎಂಬುದಾಗಿ 4 ದಂತವುಳ್ಳಂತಹ ಶ್ರೇಷ್ಠವಾದಂತಹ ಆನೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಹರನ್ ಭಗವತೋ ಮಹಃ ಎಂಬುದಾಗಿ ಯಾವ ಮಹರುದ್ರದೇವರ ಕೈಲಾಸವನ್ನೇ ನಾಚಿಸುವಂತಹ ಬಿಳಿ ಬಣ್ಣ ಅಂತೆ. ಸಾಮಾನ್ಯವಾಗಿ ಆನೆ ಅಂತ ಹೇಳಿದರೆ ಕಪ್ಪು ಬಣ್ಣ. ಆದರೆ ಐರಾವತ ಆನೆ ಉಳಿದ ಆನೆಗಳಿಗಿಂತ ವಿಲಕ್ಷಣವಾದಂತಹ 4 ಕೋರೆದಾಡೆಗಳು, ಮೈ ಬಣ್ಣ ಸಂಪೂರ್ಣವಾಗಿ ಬಿಳಿ. ಎಷ್ಟು ಬಿಳಿ ಅಂತ ಹೇಳಿದರೆ ಮಹರುದ್ರದೇವರ ಕೈಲಾಸ ಪರ್ವತವನ್ನು ಕೂಡ ನಾಚಿಸುವಂತಹ ಅಮೋಘವಾದಂತಹ ಸೌಂದರ್ಯ ಆ ಒಂದು ಐರಾವತಕ್ಕೆ ಇತ್ತು ಎಂಬುದಾಗಿ ಹೇಳ್ತಾರೆ. ಅದನ್ನು ಇಂದ್ರ ಸ್ವೀಕಾರ ಮಾಡ್ತಾನೆ. ಇಷ್ಟಾದ ನಂತರ ಮುಂದೆ ತಥೋಭವತ್ ಪಾರಿಜಾತಃ ಸುರಲೋಕ ವಿಭೂಷಣ ಎಂಬುದಾಗಿ ಸ್ವರ್ಗಲೋಕಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಂತಹ ಪಾರಿಜಾತ ಎಂಬಂತಹ ಒಂದು ವೃಕ್ಷ ಉದಿಸುತ್ತೆ. ಅಂತಹ ಆ ಪಾರಿಜಾತ ವೃಕ್ಷ ಎಂಬುದು ವಿಶೇಷವಾಗಿ ಪೂರಯತ್ಯರ್ಥಿನೋ ಯೋರ್ಥೈ ಶಶ್ವದ್ಭುವಿ ಯಥಾ ಭವಾನ್ ಎಂಬುದಾಗಿ ಶುಕಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಆ ಪಾರಿಜಾತ ವೃಕ್ಷ ಹೇಗಿದೆ ಅಂದ ಪರೀಕ್ಷಿತ ರಾಜ, ನೀನು ಭೂಮಿಯಲ್ಲಿ ಹೇಗೆ ಬೇಡಿದ್ದನ್ನು ಕೊಡುತ್ತೆಯೋ ಆ ರೀತಿಯಾಗಿ ಸ್ವರ್ಗಲೋಕದಲ್ಲಿ ಆ ಪಾರಿಜಾತ ವೃಕ್ಷ ಬೇಡಿದ್ದನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಪರೀಕ್ಷಿತ ಮಹಾರಾಜನ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪರೀಕ್ಷಿತ ರಾಜ ತನ್ನ ಹತ್ತಿರ ಯಾರೇ ದೇಹಿ ಅಂತ ಬಂದರೂ ಕೂಡ ಅವರಿಗೆ ಮೋಸ ಮಾಡದಂತೆ ಅವರು ಏನು ಕೇಳುತ್ತಾರೋ ಅದೆಲ್ಲವನ್ನು ಕೂಡ ಪ್ರೀತಿಯಿಂದಾಗಿ ಕೊಟ್ಟು ಕಳಿಸ್ತಾ ಇದ್ದಂತಹ ವ್ಯಕ್ತಿ ಪರೀಕ್ಷಿತ ರಾಜ, ಪಾಂಡವರ ಸಂತಾನ. ಅಂತಹ ಪರೀಕ್ಷಿತ ರಾಜ ಶುಕಾಚಾರ್ಯ ಹೇಳ್ತಾರೆ, ಭೂಮಿಯಲ್ಲಿ ನೀನು ಹೇಗೋ ಹಾಗೆ ಸ್ವರ್ಗಲೋಕದಲ್ಲಿ ಪಾರಿಜಾತ ಎಂಬಂತಹ ವೃಕ್ಷ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಪಾರಿಜಾತ ವೃಕ್ಷ ಬರುತ್ತೆ. ಅನಂತರ ತತಶ್ಚ ಅಪ್ಸರಸೋಜಾತಾ ನಿಷ್ಕಕಂಠ್ಯ ಸುವಾಸಸಃ ಎಂಬುದಾಗಿ ಒಳ್ಳೆ ಬಟ್ಟೆಯನ್ನು ಹುಟ್ಟಂತಹ ಅಪ್ಸರ ಸ್ತ್ರೀಯರು ಅಲ್ಲಿಂದಾಗಿ ಹುಟ್ಟುತ್ತಾರೆ. ಇಷ್ಟೆಲ್ಲ ಆಯಿತು. ಹೀಗೆ ಅನೇಕ ವಸ್ತುಗಳು ಬರ್ತವೆ.
ಚಂದ್ರ ಹುಡ್ತಾನೆ. ನಾವು ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ ಕ್ಷೀರೋದಾರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ. ಅಂದರೆ ದೇವತೆಗಳಿಗೆ ಒಂದು ಬಾರಿ ಮಾತ್ರ ಹುಟ್ಟೋದು ಅಂತ ಇಲ್ಲ, ಅವರು ಅನೇಕ ಬಾರಿ ಹುಟ್ಟುತ್ತಾರೆ. ಹುಟ್ಟಿದ ತಕ್ಷಣ ಕೆಲಸ ಪೂರ್ಣ ಮಾಡ್ತಾರೆ, ಮತ್ತೆ ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ತಾರೆ. ಹಾಗೆ ಇಲ್ಲಿ ಚಂದ್ರನೂ ಕೂಡ ಅವನು ಈ ಅಮೃತ ಮಥನದ ಸಂದರ್ಭದಲ್ಲಿಯೂ ಹುಟ್ಟಿ ಲಕ್ಷ್ಮಿಯ ಸಹೋದರನಾದ. ಅದೇ ರೀತಿಯಾಗಿ ಅತ್ರಿ ಮಹರ್ಷಿಗಳ ಮಗನಾಗಿ ಹುಟ್ಟಿದ. ಅತ್ರಿ ಮತ್ತು ಅನಸೂಯ ದಂಪತಿಗಳು ಅವರು ಪ್ರಾರ್ಥನೆ ಮಾಡ್ತಾರೆ ತ್ರಿಮೂರ್ತಿಗಳು ಮಕ್ಕಳಾಗಿ ಬರಬೇಕು ಅಂತ. ಆವಾಗ ಪರಮಾತ್ಮ ಸ್ವಯಂ ತಾನು ದತ್ತಾತ್ರೇಯನಾಗಿ ಅವತಾರ ಮಾಡ್ತಾನೆ. ಇನ್ನು ಮಹರುದ್ರದೇವರು ದೂರ್ವಾಸರಾಗಿ ಅವತಾರ ಮಾಡ್ತಾರೆ. ಇನ್ನು ಮತ್ತಾರು ಅವತಾರ ಮಾಡಬೇಕು? ಬ್ರಹ್ಮದೇವರು ಅವತಾರ ಮಾಡಬೇಕು. ಆದರೆ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಎಂಬುದು ಇಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಚಂದ್ರನಲ್ಲಿ ತಮ್ಮ ಒಂದು ಆವೇಶವನ್ನು ಇಟ್ಟು ಅಲ್ಲಿ ಚಂದ್ರ ಹುಟ್ಟುತ್ತಾನೆ ಎಂಬುದಾಗಿ ಅತ್ರಿ ನೇತ್ರ, ಅತ್ರಿ ಮಹರ್ಷಿಗಳ ಕಣ್ಣಿನಿಂದಾಗಿ ಹುಟ್ಟಿದವನು ಆ ಯಾವ ಚಂದ್ರ ಎಂಬುದಾಗಿ ನಾವು ನೋಡ್ತೇವೆ. ಆ ಚಂದ್ರ ಮತ್ತೆ ಇಲ್ಲೊಂದು ಬಾರಿ ಹುಟ್ಟುತ್ತಾನೆ, ಇಲ್ಲಿ ಸಮುದ್ರ ಮಥನದ ಸಂದರ್ಭದಲ್ಲಿ. ಹೀಗೆ ಚಂದ್ರ ಹುಟ್ಟುತ್ತಾನೆ, ಅನೇಕ ವಸ್ತುಗಳು ಬರ್ತವೆ. ಇಷ್ಟೆಲ್ಲ ಆಯಿತು. ಸಮುದ್ರ ಮಥನ ಮತ್ತೆ ಪ್ರಾರಂಭ ಆಗುತ್ತೆ. ಸ್ವಲ್ಪ ಹೊತ್ತಾಗುತ್ತೆ, ಎಲ್ಲರ ಕಣ್ಣು ಕೂಡ ಮಂಜಾಗಲಿಕ್ಕೆ ಶುರುವಾಗುತ್ತೆ ಅಂತ. ಎದುರುಗಡೆ ಇರುವಂತಹ ಸಮುದ್ರ, ತಾವು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ವಾಸುಕಿ ಸರ್ಪವು ಕೂಡ ಕಾಣಿಸ್ತೇ ಹೋದ ಹಾಗೆ ಆಗುತ್ತೆ. ಯಾಕೆ ಅಂತ ನೋಡ್ತಾರೆ, ತತ್ಕ್ಷಣದಲ್ಲಿ ಆ ಸಮುದ್ರದ ಮಧ್ಯದಿಂದಾಗಿ ಉತ್ತಮವಾದಂತಹ ಒಬ್ಬ ಲೋಕವನ್ನೇ ಮೀರಿಸುವಂತಹ ಮಹಾ ಸೌಂದರ್ಯವತಿಯಾದಂತಹ ಸಾಕ್ಷಾತ್ ರಮಾದೇವಿ ಲಕ್ಷ್ಮೀದೇವಿ ಆ ಸಮುದ್ರದ ಮಧ್ಯದಿಂದಾಗಿ ತಾನು ಮೇಲೆದ್ದು ಬರ್ತಾಳೆ. ಮೇಲೆದ್ದು ಬಂದಾಗ ಎಲ್ಲ ದೈತ್ಯದಾನವರು ಕೂಡ ಇವಳು ನನಗೆ ಬೇಕು ಎಂಬುದಾಗಿ ಬಯಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ? ಮೊದಲೇ ಒಪ್ಪಂದ ಆಗಿತ್ತು, ಸಮುದ್ರದಲ್ಲಿ ಏನು ಬಂದರೂ ಕೂಡ ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದು ಅಂತ. ಹಾಗೆ ಲಕ್ಷ್ಮಿ ಬಂದಾಗ ಎಲ್ಲ ದೈತ್ಯದಾನವರು ಕೂಡ ನಮಗೆ ಬೇಕು ಎಂಬುದಾಗಿ ಬಯಸಲಿಕ್ಕೆ ಶುರು ಮಾಡ್ತಾರೆ. ಆದರೆ ಯಾವ ದೇವತೆಗಳು ಮಾತ್ರ ಆ ತಮ್ಮ ತಾಯಿಯಾದಂತಹ ಲಕ್ಷ್ಮೀದೇವಿಯನ್ನು ಮಾತೃಭಾವನೆಯಿಂದಲೇ ಕಂಡರು ಎಂಬುದಾಗಿ ಹೇಳ್ತಾರೆ. ಬಯಸಿದ್ದು ದೈತ್ಯರು ಮಾತ್ರ, ಆದರೆ ದೇವಾನುದೇವತೆಗಳೆಲ್ಲರೂ ಕೂಡ ಅವಳು ಸಾಕ್ಷಾತ್ ಪರಮಾತ್ಮನ ಹೆಂಡತಿಯಾದಂತಹ ಮಹಾಲಕ್ಷ್ಮೀ ದೇವಿ ಎಂಬುದಾಗಿ ಭಕ್ತಿಯಿಂದಾಗಿ ಅವಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆದರೆ ದಾನವರು ಮಾತ್ರ ತಮ್ಮ ಬುದ್ಧಿಯನ್ನು ತೋರಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ವಿಶಿಷ್ಟ ಸಂದರ್ಭ ಅಂತ ಹೇಳಿದರೆ ಅದು ಲಕ್ಷ್ಮೀದೇವಿಯ ಸ್ವಯಂವರ ಎಂಬುದಾಗಿ ನಾವು ಕೇಳುತ್ತೇವೆ. ಇಲ್ಲಿ ಒಂದು ಸಂಶಯ ಬರುತ್ತೆ. ಸ್ವಯಂವರ ಅಂದರೆ ಏನು? ಸ್ವಯಂ ಆ ಹೆಣ್ಣು ಅಂದರೆ ಮದುವೆಯಾಗತಕ್ಕಂಥ ಕನ್ಯೆ ಏನೇ ತನಗೆ ಯಾವ ರೀತಿಯಾದಂಥ ಹುಡುಗ ಬೇಕೋ ಆ ಹುಡುಗನನ್ನು ಬಯಸುವುದು ಸ್ವಯಂವರ ಎಂಬುದಾಗಿ. ಹಿಂದೆ ಅನೇಕ ರೀತಿಯಾದಂಥ ಸ್ವಯಂವರಗಳನ್ನು ನಾವು ಜಗತ್ತಲ್ಲಿ ಕಾಣ್ತೇವೆ. ರಾಮಾಯಣದ ಸಂದರ್ಭದಲ್ಲಿ ಆಗಬೇಕಾದರೆ ಆ ಶಿವಧನಸ್ಸನ್ನು ಯಾರು ಹೆದೆ ಏರಿಸ್ತಾರೋ ಅವರಿಗೆ ಆ ಒಂದು ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಜನಕ ಮಹಾರಾಜ ಸ್ವಯಂವರವನ್ನು ಏರ್ಪಾಡು ಮಾಡಿರ್ತಾನೆ. ಅದೇ ರೀತಿಯಾಗಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಆ ಮೇಲೆ ಇರುವಂತಹ ಮತ್ಸ್ಯಕ್ಕೆ ಮೀನಿಗೆ ಕೆಳಗೆ ಎಣ್ಣೆಯಲ್ಲಿ ಆ ಮೀನನ್ನು ನೋಡಿ ತಲೆ ಮೇಲೆ ಎತ್ತದಂತೆ ಆ ಮೀನಿಗೆ ಯಾರು ಹೊಡಿತಾರೋ ಅವನು ನನ್ನ ಮಗಳನ್ನು ವರಿಸ್ತಾನೆ ಅಂತ. ಹೀಗೆ ಅನೇಕ ಪ್ರಕಾರದ ಸ್ವಯಂವರಗಳನ್ನು ನಾವು ಕಾಡ್ತೇವೆ. ಅದೇ ರೀತಿಯಾಗಿ ಈ ಸ್ವಯಂವರವೂ ಕೂಡ ಎಂಬುದಾಗಿ ಸಂದೇಹ ಬರುತ್ತೆ. ಯಾಕೆ? ನಾವು ಶಾಸ್ತ್ರದಲ್ಲಿ ನೋಡುವಂತೆ ಮಹಾಲಕ್ಷ್ಮೀ ದೇವಿ ಮತ್ತು ಯಾವ ಪರಮಾತ್ಮ ಅವರಿಬ್ಬರೇನು ಅನಾದಿ ದಂಪತಿಗಳು. ಅವರು ಇವತ್ತು ಮದುವೆಯಾದರೂ ಇದಕ್ಕಿಂತ ಮುಂಚೆ ಮದುವೆಯಾಗಿದ್ದಿಲ್ಲ ಎಂಬುದಾಗಿ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದಾಗಿ ಅವರಿಬ್ಬರೂ ಕೂಡ ದಂಪತಿಗಳು. ವಿಶೇಷವಾಗಿ ಲಕ್ಷ್ಮೀದೇವಿಗೆ ನಿತ್ಯ ಅವಿಯೋಗಿನಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಲಕ್ಷ್ಮೀದೇವಿ ಇರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಲಕ್ಷ್ಮೀದೇವಿ, ಪರಮಾತ್ಮನ ಅನಾದಿ ಕಾಲದಿಂದಾಗಿ ಹೆಂಡತಿಯಾಗಿರುವಂತಹ ಲಕ್ಷ್ಮೀದೇವಿ ಸಾಮಾನ್ಯ ಒಬ್ಬ ಹೆಣ್ಣಿನಂತೆ ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡು ನನಗೆ ಯಾವ ವರ ಬೇಕು ಎಂಬುದಾಗಿ, ಅದರಲ್ಲೂ ಕೂಡ ಮುಂದೆ ಇರುವರು ಯಾರು? ದಾನವರು, ದೇವತೆಗಳು. ದಾನವರು ಮಹಾ ಕೆಟ್ಟ ವ್ಯಕ್ತಿಗಳು, ದೇವತೆಗಳು ತನ್ನ ಮಕ್ಕಳು. ಅಂಥವರನ್ನು ತನ್ನ ಪುರುಷನನ್ನಾಗಿ ಗಂಡನನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಬಂದಳ ಎಂಬುದಾಗಿ ಸಂದೇಹ ಬರುತ್ತೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ.
ವಾಸ್ತವಿಕವಾಗಿ ಅನಾದಿ ಕಾಲದಿಂದಾಗಿ ಅನಂತ ಕಾಲದವರೆಗೆ ಲಕ್ಷ್ಮೀದೇವಿಯ ಗಂಡ ಪರಮಾತ್ಮನೇ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಈ ರೀತಿಯಾದ ಸ್ವಯಂವರವನ್ನು ಯಾಕೆ ಏರ್ಪಾಡು ಮಾಡಿದಳು ಲಕ್ಷ್ಮೀದೇವಿ ಎಂಬುದಾಗಿ ಹೇಳಿದರೆ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜಗತ್ತಿಗೆ ಒಂದು ಮಾತನ್ನು ಹೇಳಬೇಕಿತ್ತು ಲಕ್ಷ್ಮೀದೇವಿ. ಏನಂತ? ಪರಮಾತ್ಮನೊಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ನಿರ್ದೋಷ, ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ. ಉಳಿದವರಲ್ಲಿ ಎಂತಹ ಬ್ರಹ್ಮದೇವರಾದರೂ ಕೂಡ ಅವರಲ್ಲಿಯೂ ಕೂಡ ದೋಷ ಇದೆ ಎಂಬುದನ್ನು ತೋರಿಸಲಿಕ್ಕೋಸ್ಕರ, ಎಲ್ಲ ದೇವಾನುದೇವತೆಗಳಲ್ಲಿ, ಮನುಷ್ಯರಲ್ಲಿ, ದಾನವರಲ್ಲಿ ದೋಷ ಇದೆ, ಪರಮಾತ್ಮನೊಬ್ಬನೇ ನಿರ್ದೋಷ ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ಸ್ವಯಂವರದ ನಾಟಕವನ್ನು ಮಹಾಲಕ್ಷ್ಮೀದೇವಿ ಮಾಡಿದಳು ಎಂಬುದಾಗಿ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಎಲ್ಲರೂ ಮುಂದೆ ಬರ್ತಾರೆ, ನನ್ನನ್ನು ಮದುವೆಯಾಗು ಅಂತ. ಆವಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ನೀವೆಲ್ಲರೂ ಕೂಡ ಒಂದು ಸಾಲಾಗಿ ನಿಲ್ಲಿ, ನನಗೆ ಯಾರು ಇಷ್ಟ ಆಗುತ್ತೋ ಅವರನ್ನು ಮದುವೆಯಾಗ್ತೀನಿ ಎಂಬುದಾಗಿ ಮಹಾಲಕ್ಷ್ಮೀದೇವಿ ಹೇಳ್ತಾಳೆ. ಹೀಗೆ ಲಕ್ಷ್ಮೀದೇವಿಯ ಸ್ವಯಂವರ ಎಂಬುದು ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ವಿಶೇಷವಾಗಿ ಯಾವ ಎಲ್ಲ ನದಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಅವರೆಲ್ಲರೂ ಕೂಡ ಬಂಗಾರದ ಕಲಶದಲ್ಲಿ ನೀರನ್ನು ತಂದು ಅವಳ ಮುಂದೆ, ಲಕ್ಷ್ಮೀದೇವಿಯ ಮುಂದೆ ಇಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾದಂತಹ ಧಾನ್ಯಗಳನ್ನು ಸಾಕ್ಷಾತ್ ಭೂದೇವಿ ತಂದು ಮುಂದೆ ಇಡ್ತಾಳೆ. ಋಷಿಗಳು ವಿಶೇಷವಾಗಿ ಆ ಮಹಾಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಮಾಡ್ತಾರೆ ಅಂತೆ. ಆ ಉತ್ತಮವಾದಂತಹ ಗಂಗಾ, ಸಿಂಧು ಮುಂದಾದಂತಹ ನದಿಗಳ ನೀರಿನಿಂದಾಗಿ ಆ ಮಹಾಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಮಾಡ್ತಾರೆ. ಸಾಕ್ಷಾತ್ ಗಂಧರ್ವರು ಮಂಗಳ ಗೀತೆಗಳನ್ನು ಹಾಡ್ತಾರೆ, ಅಪ್ಸರೆಯರು ಹಾಡಿ ಕುಣಿತಾರೆ. ಮೇಘದೇವತೆಗಳು ಅಂತ ಹೇಳಿದರೆ ಯಾವ ಮೋಡಗಳಿರ್ತಾವಲ್ಲ ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅವರು ವಿಶೇಷವಾಗಿ ಅನೇಕ ವಿಧವಾದಂತಹ ವಾದ್ಯಗಳು, ಶಂಖ, ಕೊಳಲು ಮುಂತಾದಂತಹ ಮಂಗಳ ವಾದ್ಯಗಳನ್ನು ಅವರು ನುಡಿಸ್ತಾರೆ. ಈ ರೀತಿಯಾಗಿ ಸಾಕ್ಷಾತ್ ತಂದೆಯಾದಂತಹ ಸಮುದ್ರ ಪೀತಕೌಶೇಯ ವಾಸಸಿ ಸಮುಪಾಹರತಿ ಎಂಬುದಾಗಿ ಆ ಲಕ್ಷ್ಮೀದೇವಿ ತಂದೆ ಯಾರು? ಈಗ ಸಮುದ್ರ ರಾಜ, ಸಮುದ್ರದಿಂದಾಗಿ ಹುಟ್ಟಿದವಳು ಮಹಾಲಕ್ಷ್ಮೀದೇವಿ. ಹಾಗಾಗಿ ಆ ವರುಣ ಅವಳಿಗೋಸ್ಕರ ಒಂದು ಪೀತ ಕೌಶೇಯ ವಾಸಸಿ ಅಂತ ಹಳದಿ ಬಣ್ಣದ ಒಂದು ರೇಷ್ಮೆ ಬಟ್ಟೆಯನ್ನು ಅವಳಿಗೋಸ್ಕರ ತಂದು ಕೊಡ್ತಾನೆ. ಹೀಗೆ ಅದೇ ರೀತಿಯಾಗಿ ವರುಣ ಸೃಜಂ ವೈಜಯಂತಿಂ ಮಧುನಾ ಮತ್ತ ಷಟ್ಪದಾಂ ಎಂಬುದಾಗಿ ವರುಣದೇವರು ಒಂದು 4 ಎಳೆಯ ವೈಜಯಂತಿ ಹಾರವನ್ನು ಆ ಮಹಾಲಕ್ಷ್ಮೀ ದೇವಿಗೆ ತಂದು ಕೊಡ್ತಾರೆ. ಇಂತಹ ಅದೇ ರೀತಿಯಾಗಿ ವಿಶ್ವಕರ್ಮ, ಪ್ರಜಾಪತಿ ಎಲ್ಲರೂ ಕೂಡ ಉತ್ತಮವಾದಂಥ ಆಭರಣಗಳು. ಹೀಗೆ ಪ್ರತಿಯೊಬ್ಬ ದೇವಾನುದೇವತೆಗಳು ಕೂಡ ತಮ್ಮ ಕೈಯಲ್ಲಿ ಆದಂತಹ ಆಭರಣಗಳನ್ನು, ಸೇವೆಯನ್ನು ಆ ಮಹಾಲಕ್ಷ್ಮೀ ದೇವಿಗೆ ಮಾಡ್ತಾರೆ. ಇಷ್ಟೆಲ್ಲ ಆಭರಣಗಳಿಂದಾಗಿ ಒಳ್ಳೆಯ ಹಳದಿ ಸೀರೆಯನ್ನು ಉಟ್ಟಂತಹ ಮಹಾಲಕ್ಷ್ಮೀ ದೇವಿ ಸಿದ್ಧಳಾಗಿ ಮುಂದೆ ನಿಂತರೆ ಇಲ್ಲಿ ಹೇಳ್ತಾರೆ ವಿಸರ್ಪತಿ ಹೇಮಲತೇವ ಸಾಭಭೌ ಅಂತ. ಅಂದರೆ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದರೆ ಹೇಮಲತೇವ ಅಂತೆ, ಅಂದರೆ ಬಂಗಾರದ ಬಳ್ಳಿಯಂತೆ ಸುಂದರವಾದಂತಹ ಸ್ವರೂಪ ಆ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಎಂಬುದಾಗಿ ಹೇಳ್ತಾರೆ. ಹೀಗೆ ವಿಸರ್ಪತಿ ಹೇಮಲತೇವ ಸಾಭಭೌ ಅಂತ ಬಂಗಾರದ ಬಳ್ಳಿಯಂತೆ ಆ ಮಹಾಲಕ್ಷ್ಮೀ ದೇವಿ ಎಲ್ಲರ ಮುಂದೆ ಬರ್ತಾಳೆ. ಮುಂದೆ ಬಂದು ಹೇಳ್ತಾಳೆ, ನಾನು ಪ್ರತಿಯೊಬ್ಬರಲ್ಲಿಯೂ ಕೂಡ ಏನು ಗುಣ ಇದೆ, ಏನು ದೋಷ ಇದೆ ಎಂಬುದಾಗಿ ಪ್ರತಿಯೊಂದನ್ನು ನಿಮ್ಮ ಮುಂದೆ ಹೇಳ್ತೇನೆ ಎಂಬುದಾಗಿ ಹೇಳ್ತಾಳೆ ಯಾವ ಮಹಾಲಕ್ಷ್ಮೀ ದೇವಿ. ಯಾಕೆಂದರೆ ಒಬ್ಬ ಹುಡುಗನನ್ನು, ಒಂದು ಹುಡುಗಿ ಮದುವೆಯಾಗಬೇಕು ಅಂತ ಹೇಳಿದರೆ 7 ಗುಣಗಳನ್ನು ನೋಡಬೇಕು ಎಂಬುದಾಗಿ ನಮಗೆ ಶಾಸ್ತ್ರ ಹೇಳುತ್ತೆ. ಮೊದಲನೇದಾಗಿ ವಯಸ್ಸು, ಏಜ್. ಯಾಕೆಂದರೆ ಹುಡುಗನಿಗೆ 40 ವರ್ಷ ವಯಸ್ಸಿದ್ದು ಹುಡುಗಿಗೆ 18-20 ವರ್ಷ ವಯಸ್ಸಿದ್ದರೆ ಅದು ಅಸ್ತವ್ಯಸ್ತ ಆಗುತ್ತೆ. ಹಾಗಾಗಿ ಪ್ರಧಾನವಾಗಿ ಶಾಸ್ತ್ರದಲ್ಲಿ ಹೇಳುವಂತೆ 4-5 ವರ್ಷ ವ್ಯತ್ಯಾಸ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅಥವಾ ಹಿಂದಿನ ಕಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ವ್ಯತ್ಯಾಸ ಇರ್ತಿತ್ತು. ಹೀಗೆ ಅಷ್ಟು ವ್ಯತ್ಯಾಸ ಇರಬೇಕು ಅಂತ. ಅದೇ ರೀತಿಯಾಗಿ ಏಜ್ ಆಯಿತು. ನೆಕ್ಸ್ಟ್ ಏನು? ಸೌಂದರ್ಯ, ಬ್ಯೂಟಿ. ನಾವು ಇದನ್ನು ಒಂಥರ ಇಂಗ್ಲೀಷಲ್ಲೂ ನೋಡ್ಬೋದು, ABCD ಅಂತ ನೋಡ್ಕೊಂಡು ಹೋದರೂ ಕೂಡ ಏಜ್ ಅಂತ ಹೇಳಿದರೆ ವಯಸ್ಸು, ಬಿ ಅಂತ ಹೇಳಿದರೆ ಬ್ಯೂಟಿ, ಸೌಂದರ್ಯ ಇರಬೇಕು. ಹುಡುಗಿ ತುಂಬ ಸುಂದರವಾಗಿದ್ದು ಹುಡುಗನಿಗೆ ಹಲ್ಲುಗಳೆಲ್ಲ ಕೂದಲು ಉದುರೋಗಿದೆ ಅಂತ ಹೇಳಿದ್ರೆ ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಸೌಂದರ್ಯ ಇರಬೇಕು. ಮೂರನೇದ್ದೇನು? ಸಿ, ಕ್ಯಾರೆಕ್ಟರ್, ವ್ಯಕ್ತಿತ್ವ ಚೆನ್ನಾಗಿರಬೇಕು. ಹುಡುಗಿ ಒಳ್ಳೆ ಧಾರ್ಮಿಕಳಾಗಿ ಎಲ್ಲ ಒಳ್ಳೆ ಇನ್ನೊಬ್ಬರನ್ನು ಕಣ್ಣೆತ್ತಿ ಕೂಡ ನೋಡದಿರುವಂತಹ ವ್ಯಕ್ತಿತ್ವ ಹುಡುಗಿದಾಗಿ ಹುಡುಗ ಸಿಕ್ಕ ಕಡೆ ಹೋಗ್ತಾ ಇದ್ದರೆ ಅದು ಸರಿಯಾಗೋದಿಲ್ಲ. ಹಾಗಾಗಿ ಕ್ಯಾರೆಕ್ಟರ್ ಪ್ರಧಾನ.
ನಾಲ್ಕನೇದು ಡೌರಿ ಅಂದರೆ ಸಂಪತ್ತು. ಹುಡುಗನ ಹತ್ತಿರ ಸಂಪತ್ತಿರಬೇಕು. ಯಾಕೆಂದರೆ ನಾಳೆ ಇವಳು ಎಲ್ಲರನ್ನು ಬಿಟ್ಟು, ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ಮದುವೆಯಾಗಿ ಅವರ ಮನೆಯಲ್ಲಿ ವಾಸವಾಗಿರ್ತಾಳೆ. ಇಲ್ಲಿ ಚೆನ್ನಾಗಿ ಬೆಳೆದಿರ್ತಾಳೆ ತವರ ಮನೆಯಲ್ಲಿ. ಅಲ್ಲಿ ಹೋಗಿ ಏನೂ ಇಲ್ಲ ಅಂತ ಹೇಳ್ಬಿಟ್ರೆ, ತಿನ್ನಲಿಕ್ಕೆ ಅನ್ನವೇ ಗತಿ ಇಲ್ಲ ಅಂತ ಹೇಳಿಬಿಟ್ರೆ ಸರಿಯಾಗೋದಿಲ್ಲ. ಹಾಗಾಗಿ ಸಂಪತ್ತು ಬೇಕು. 5ನೇದ್ದು ವಿದ್ಯೆ, ಎಜುಕೇಷನ್. ಹುಡುಗಿ ಒಳ್ಳೆ MBBS PhD ಎಲ್ಲ ಮಾಡಿ, ಹುಡುಗ 12th ಫೇಲ್ ಆಗಿ ಊರಿನಲ್ಲಿ ಯಾವುದೋ ದೊಡ್ಡ ಅಂಗಡಿ ಹಾಕ್ಕೊಂಡು ಶ್ರೀಮಂತ ಆಗಿಬಿಟ್ಟಿದ್ದಂತೆ ವ್ಯರ್ಥ ಆಗುತ್ತೆ ಅದು. ಎಷ್ಟೇ ದುಡ್ಡಿದ್ದರೂ ಕೂಡ ಎಜುಕೇಷನ್ ಸರಿಯಾಗಿರಬೇಕು, ವಿದ್ಯೆ ಸಮಾನವಾಗಿರಬೇಕು. ಹಾಗಾಗಿ ಎಜುಕೇಷನ್, ವಿದ್ಯೆ ನೋಡಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಸನಾತತ ಅಂತ ಹೇಳಿದರೆ ಯಾವ ಫ್ಯೂಚರ್ ಅಂತೆ, ಮುಂದೆ ಅವನ ಫ್ಯೂಚರ್ ಹೇಗಿರುತ್ತೆ ಅಂತ. ಯಾಕೆಂದರೆ ಅವನಿಗೆ ಎಲ್ಲ ಬಂಧು ಬಾಂಧವರೇ ಸರಿಯಾಗಿದ್ದಾರಿಲ್ಲ, ಅವನ ಜೊತೆ ಎಲ್ಲರ ಜೊತೆ ಜಗಳ ಆಡ್ಕೊಂಡಿದ್ದಾನೋ, ಹೇಗಿದ್ದಾನೋ, ಅವನ ಫ್ಯೂಚರ್ ಹೇಗಿರುತ್ತೆ ಮುಂದೆ ಎಂಬುದಾಗಿ ಅದನ್ನು ಚಿಂತನೆ ಮಾಡಬೇಕು. ನಾವು ಇವತ್ತು ನೋಡುವಂತೆ ಇವತ್ತೊಂದು 5 ಲಕ್ಷ 6 ಲಕ್ಷ ಸ್ಯಾಲ್ರಿ ಇತ್ತು ಅಂತೇಳಿ ಮುಂದೆ ಅದು ಗ್ರೋತ್ ಆಗುತ್ತಿಲ್ಲ ಅಂತೆಲ್ಲ ನೋಡ್ತೀವಿ, ನಾವು ಚೆಕ್ ಮಾಡ್ತೇವೆ. ಆ ರೀತಿಯಾಗಿ ಅದನ್ನು ನೋಡಬೇಕು. ಕೊನೆಯದು 7ನೇದು ಅಂದರೆ ಗ್ರೌಂಡ್ ಅಂತ ಹೇಳಿದರೆ ಅವನು ಹುಟ್ಟಿದ್ದು ಯಾವ ಕುಲದಲ್ಲಿ, ಗೋತ್ರ ಯಾವುದು ಎಂಬುದಾಗಿ ನೋಡಬೇಕು. ಇವತ್ತು ನಾವು ಅದನ್ನೆಲ್ಲ ಅಷ್ಟು ಗಮನಿಸೋದಿಲ್ಲ, ಸುಮ್ಮನೆ ಗೋತ್ರ ಬೇರೆ ಆದ್ರಂತ ನೋಡ್ತೀವಿ. ಅಷ್ಟೇ ಕೆಲವೊಬ್ಬರು ಅದನ್ನು ನೋಡೋದಿಲ್ಲ, ಸಗೋತ್ರ ವಿವಾಹನೇ ಆಗಿಬಿಡ್ತಾರೆ. ಹಿಂದೆ ನಾವು ಕೇಳುವಂತೆ ಆ 7 ತಲೆಗಳನ್ನು ನೋಡಬೇಕು ಎಂಬುದಾಗಿ ಹೇಳ್ತಾ ಇದ್ದರು. ಆ ರೀತಿಯಾಗಿ ಅವನ ಗೋತ್ರ ಯಾವುದು, ಅವನ ತಂದೆ ಯಾರು, ತಾತ ಯಾರು, ಮುತ್ತಾತ ಯಾರು, ಕುಟುಂಬ ಹೀಗೆ ಎಲ್ಲವನ್ನು ಕೂಡ ನೋಡಬೇಕು ಎಂಬುದಾಗಿ ಹೇಳ್ತಾರೆ. ಈ 7 ಪರೀಕ್ಷಿಸಿ ನಾವು ಮದುವೆಯಾಗಬೇಕು ಎಂಬುದಾಗಿ ಶಾಸ್ತ್ರದ ನಿಯಮ. ಆದರೆ ಇವತ್ತೇನಾಗಿದೆ, ಕನ್ಯಾ ವರಯತಿ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನಾಃ ಅಂತ ಒಬ್ಬ ಕವಿ ಹೇಳ್ತಾನೆ. ಇವತ್ತು ಹುಡುಗಿ ನೋಡೋದು ಕೇವಲ ರೂಪವನ್ನು, ತಾಯಿ ಏನು ನೋಡ್ತಾಳೆ, ದುಡ್ಡು ಚೆನ್ನಾಗಿದ್ದಾನೆ ಎಲ್ಲ ನೋಡ್ತಾಳೆ. ಪಿತಾ ಶ್ರುತಂ, ತಂದೆಯನ್ನು ನೋಡ್ತಾನೆ, ಆ ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡ್ತಾನೆ. ಬಾಂಧವಾಹ ಕುಲಮಿಚ್ಛಂತಿ, ಅದು ಯಾರ ಮನೆತನ, ಯಾವ ಮನೆ ಅಂತೆಲ್ಲ ಹಿಂದೆ ನೋಡ್ತಾ ಇದ್ದರು, ಈಗ ಅದು ಹೋಗಿಬಿಟ್ಟಿದೆ. ಮೃಷ್ಟಾನ್ನ ಇತರೇ ಜನ, ಮದುವೆಗೆ ಬಂದಂಥ ಬೇರೆ ಜನ ಎಲ್ಲ ಕೂಡ ಅಡುಗೆ ಮಾಡಿದರು, ಸ್ವೀಟೇ ಮಾಡಿದರು, ಖಾರ ಮಾಡಿದರು, ತಾಂಬೂಲ ಕೊಟ್ಟರು ಇಲ್ಲ ದಕ್ಷಿಣೆ ಕೊಟ್ಟರು, ಇದನ್ನೇ ನೋಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಒಟ್ಟು ಇಷ್ಟು 7 ಅಂಶಗಳನ್ನು ನೋಡಬೇಕು ಎಂಬುದಾಗಿ ನಮಗೆ ಶಾಸ್ತ್ರ ತಿಳಿಸುತ್ತೆ. ವಿತ್ತಂ ಶೀಲಂ ವಯಃಕುಲಂ ಚ ಸನಾತತ ಉಪುಹು ಎಂಬುದಾಗಿ ಇಷ್ಟೆಲ್ಲ ನೋಡಬೇಕು ಎಂಬುದಾಗಿ ತಿಳಿಸುತ್ತೆ. ಇಷ್ಟು ನೋಡಿದರೆ ಸಾಕು, ಬೇರೆದನ್ನು ಗಮನಿಸುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತೆ. ಹಾಗೆ ಲಕ್ಷ್ಮೀದೇವಿಯು ಕೂಡ ಒಬ್ಬೊಬ್ಬರಲ್ಲಿ ಏನೇನು ಇದೆ ಎಂಬುದಾಗಿ ನೋಡ್ತಾ ಬರ್ತಾಳೆ. ಅದು ತುಂಬ ಚೆನ್ನಾಗಿದೆ ಈ ಒಂದು ಭಾಗ. ಮೊದಲನೇದಾಗಿ ಹೇಳ್ತಾಳೆ, ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯ ಅಂತ. ಅಂದರೆ ಅಲ್ಲಿ ಅನೇಕ ಜನ ಋಷಿಗಳು ಇದ್ದರು, ದೂರ್ವಾಸರು ಇದ್ದರು, ವಿಶ್ವಾಮಿತ್ರರಿದ್ದರು, ಅನೇಕ ಜನ ಋಷಿಗಳು ಇದ್ದರು. ಅವರ ಮುಂದೆ ಹೋಗಿ ಹೇಳ್ತಾಳೆ, ಸರಿ ನೀವೇನೋ ಭಾರಿ ಪ್ರಸಿದ್ಧರಾಗಿದ್ದೀರಿ ಜಗತ್ತಿನಲ್ಲಿ, ಏನಂತ, ನೂನಂ ತಪಃ, ಮಹಾ ದೊಡ್ಡ ತಪಸ್ವಿಗಳು ಅಂತ ಪ್ರಸಿದ್ಧರಾಗಿದ್ದೀರಿ, ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡಿದ್ದೀರಿ. ಆದರೆ ನ ಮನ್ಯು ನಿರ್ಜಯ ಅಂತ, ನೀವು ಕೋಪವನ್ನು ಗೆದ್ದಿಲ್ಲ. ತಪಸ್ಸು ಮಾಡಬೇಕಾದ್ರೆ ಯಾರೊಬ್ಬ ಹೆಣ್ಣು ಬಂದರೆ ಸಾಕು, ಅವಳಿಗೆ ಶಾಪ ಕೊಟ್ಟುಬಿಡ್ತೀರಿ. ದುರ್ವಾಸರಂತೂ ಶಾಪಕ್ಕೇ ಪ್ರಸಿದ್ಧ. ಹಾಗಾಗಿ ನಿಮ್ಮಲ್ಲಿ ತಪಸ್ಸಿದೆ, ಗುಣ ಇದೆ, ಆದರೆ ಅದರ ಜೊತೆಗೆ ಕೋಪ ಎಂಬಂತಹ ದೋಷವೂ ಇದೆ ಎಂಬುದಾಗಿ ಹೇಳ್ತಾಳೆ. ಹಾಗಾಗಿ ನನಗೆ ನೀವು ಬೇಡ, ಅಷ್ಟೇ ಹೇಳೋದಿಲ್ಲ ಅವಳು, ಬೇಡ ಅಂತ ಹೇಳೋದಿಲ್ಲ, ನಿಮ್ಮಲ್ಲಿ ಗುಣ ಇದೆ, ದೋಷ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೆ. ಇನ್ನು ಮುಂದೆ ಯಾರು, ಜ್ಞಾನಂ ಕ್ವಚಿತ್ತಚ್ಚ ನ ಸಂಗವರ್ಜಿತಂ ಎಂಬುದಾಗಿ ಇನ್ನೂ ಕೆಲವರಿದ್ದಾರೆ. ಯಾರು, ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಮತ್ತು ದಾನವರ ಗುರುಗಳಾದಂತಹ ಶುಕ್ರಾಚಾರ್ಯರು. ಇಬ್ಬರೂ ವಾಸ್ತವಿಕವಾಗಿ ಬಹಳ ದೊಡ್ಡ ಜ್ಞಾನಿಗಳು. ಒಂದು ಹಂತದಲ್ಲಿ ನೋಡಿದರೆ ಬೃಹಸ್ಪತ್ಯಾಚಾರ್ಯರಿಗಿಂತ ಶುಕ್ರಾಚಾರ್ಯದಲ್ಲಿನೇ ಕವಿತ್ವ ಜಾಸ್ತಿ ಇತ್ತು ಎಂಬುದಾಗಿ ನಾವು ಪುರಾಣಗಳಲ್ಲಿ ನೋಡ್ತೇವೆ. ಉಶನ ಭಾರ್ಗವ ಕವಿ ಎಂಬುದಾಗಿ ಬಹಳ ದೊಡ್ಡ ಕವಿ ಯಾರು, ಶುಕ್ರಾಚಾರ್ಯರು. ಆದರೆ ಅವರಿಗೆ ನ ಸಂಗವರ್ಜಿತಂ, ದುಡ್ಡಿನ ಮೇಲೆ ಆಸೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅವರು ಸರಿ ಇಲ್ಲ. ಮುಂದೆ ಏನು, ಕ್ವಚಿನ್ ಮಹಾಂತಸ್ಯ ನ ಕಾಮನಿರ್ಜಯ ಎಂಬುದಾಗಿ. ಅಂದರೆ ಇನ್ನು ಕೆಲವೊಬ್ಬರು ಇರ್ತಾರೆ ಭಾರಿ ಮಹಾತ್ಮರು. ವಾಸ್ತವಿಕವಾಗಿ ಇಲ್ಲಿ ಇಷ್ಟೆಲ್ಲ ಹೇಳ್ಕೊಂಡು ಹೋಗ್ತಾಳೆ ಅವಳು. ಹೇಳಿದರೆ ಒಂದು ಕಡೆಯೂ ಕೂಡ ಒಬ್ಬರ ಹೆಸರು ಹೇಳೋದಿಲ್ಲ ಅವಳು, ಇಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ನಮಗೆ ವ್ಯಾಖ್ಯಾನಕಾರ ತಿಳಿಸ್ಕೊಡ್ತಾರೆ ಯಾರ್ಯಾರು ಅಂತ. ಮುಂದೆ ಹೇಳ್ತಾಳೆ, ಕ್ವಚಿನ್ ಮಹಾಸ್ತಸ್ಯ ನ ಕಾಮನಿರ್ಜಯ ಅಂತ. ಇನ್ನು ಕೆಲವೊಬ್ಬರು ಭಾರಿ ಮಹಾತ್ಮರು ಅಂತ, ದೊಡ್ಡ ಜ್ಞಾನಿಗಳು ಅಂತ ಇರ್ತಾರೆ, ಆದರೆ
ಕಾಮವನ್ನು ಗೆದ್ದಿರೋದಿಲ್ಲ ಅಂತ. ಯಾರು ಅಂತ ಇಲ್ಲಿ ಹೇಳಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಹೇಳ್ತಾರೆ. ಅರ್ಥಾತ್ ನಾವು ಪುರಾಣಗಳಲ್ಲಿ ಕೇಳುವಂತೆ ತಾವೇ ಸೃಷ್ಟಿ ಮಾಡಿದಂತಹ ಸರಸ್ವತಿಯನ್ನೇ ಮದುವೆಯಾದರು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ನಿಜವಾದಂಥ ಆಂತರ್ಯ ಏನು ಅಂತ ಹೇಳಿದರೆ, ಹೇಗೆ ಮಹಾಲಕ್ಷ್ಮೀ ದೇವಿ ಮತ್ತು ಪರಮಾತ್ಮ ಅನಾದಿ ದಂಪತಿಗಳು, ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿ ಆದಿ ದಂಪತಿಗಳು, ಮೊದಲ ದಂಪತಿಗಳು ಅವರು. ಯಾಕೆ ಅಂತ ಹೇಳಿದರೆ, ಪರಮಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿ ಇದ್ದಿದ್ದು ಇಬ್ಬರು. ಪರಮಾತ್ಮ ಯಾರನ್ನು ಸೃಷ್ಟಿ ಮಾಡಿದ? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಮುಂದೆ ಇಡೀ ಸೃಷ್ಟಿಯ ಜವಾಬ್ದಾರಿಯನ್ನು ಬ್ರಹ್ಮದೇವರಿಗೆ ವಹಿಸಿದ. ಆ ಬ್ರಹ್ಮದೇವರು ಇನ್ನೊಬ್ಬರನ್ನು ಮದುವೆಯಾಗಬೇಕು ಅಂತ ಹೇಳಿದರೆ ಅವರು ಸೃಷ್ಟಿ ಮಾಡಿದಂಥ ವ್ಯಕ್ತಿಯನ್ನೇ ಮದುವೆಯಾಗಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಅವರಿಬ್ಬರು ಕೂಡ ಆದಿ ದಂಪತಿಗಳು, ಅದನ್ನು ಪರಮಾತ್ಮನೇ ನಿಶ್ಚಯ ಮಾಡಿ ಆಗಿಬಿಟ್ಟಿದೆ, ಹಾಗಾಗಿ ಅವರು ಮದುವೆ ಆಗ್ತಾರೆ. ಆದರೆ ಇಲ್ಲಿ ಮಹಾಲಕ್ಷ್ಮೀ ದೇವಿ ಅಂದರೆ ಅವರಲ್ಲೂ ದೋಷ ಇದೆ ಅಂತ ತಿಳಿಸ್ಕೊಳ್ಳಿಕ್ಕೋಸ್ಕರ ಹೇಳ್ತಾಳೆ. ಇನ್ನೂ ಅಜ್ಞಾನ ಇದೆ, ಅಸ್ವಾತಂತ್ರ್ಯ ಇದೆ, ಎಲ್ಲ ದೋಷಗಳು ಇವೆ. ಹೀಗಾಗಿ ಬ್ರಹ್ಮನೂ ನನಗೆ ಬೇಡ ಎಂಬುದಾಗಿ ಹೇಳ್ತಾಳೆ. ಇನ್ನು ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ಅಂತ ಈಶ್ವರ ಅಂದರೆ ಮಹರುದ್ರದೇವರು ಅವರೂ ನನಗೆ ಬೇಡ. ಯಾಕೆ ಅಂತ ಹೇಳಿದರೆ, ಸುಮ್ಮನೆ ನಾವು ಈಶ್ವರ ಅಂತ ಹೇಳಿದರೆ ಸರ್ವಸಮರ್ಥ ಅಂತ ಸುಮ್ಮನೆ ನಾವು ಕರಿತೀವಷ್ಟೇ ಮಹರುದ್ರದೇವರಿಗೆ. ಅವನೂ ಕೂಡ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡಿದ್ದಾನೆ. ಹೇಗೆ ಅಂತ ಹೇಳಿದರೆ, ನಾವು ಭಸ್ಮಾಸುರನ ಪ್ರಸಂಗ ನೋಡ್ತೇವೆ. ಭಸ್ಮಾಸುರ ಪಾರ್ವತೀದೇವಿಯನ್ನು ಮದುವೆಯಾಗೊಂಡು ಬಯಸು ತಪಸ್ಸು ಮಾಡಿದ್ಯಾರನ್ನು? ಆ ಪಾರ್ವತಿಯ ಗಂಡನನ್ನೇ, ಮಹರುದ್ರದೇವರನ್ನೇ ತಪಸ್ಸು ಮಾಡಿದ. ಕೊನೆಗೆ ಭಸ್ಮಾಸುರ ವರವನ್ನು ಕೊಟ್ಟ, ಯಾರ ತಲೆ ಮೇಲೆ ಕೈ ಇಡ್ತೀನೋ ಭಸ್ಮ ಆಗಬೇಕು ಅಂತ. ಕೊನೆಗೆ ಮಹರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ. ಕೊನೆಗೆ ಅವರು ಆಶ್ರಯಿಸಿದ್ಯಾರನ್ನು? ಪರಮಾತ್ಮನನ್ನು. ಪರಮಾತ್ಮ ಬಾಲ ವಟುರೂಪದಲ್ಲಿ ಬಂದು ರಕ್ಷಣೆ ಮಾಡಿದ. ಹೀಗೆ ಮಹರುದ್ರದೇವರಿಗೆ ಹೆಸರು ಮಾತ್ರ ಈಶ್ವರ, ಅವರೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿದ್ದಾರೆ ಎಂಬುದಾಗಿ ಲಕ್ಷ್ಮೀದೇವಿ ಹೇಳ್ತಾಳೆ. ಆದ್ದರಿಂದಾಗಿ ಅವನನ್ನು ಮದುವೆಯಾಗೋದಿಲ್ಲ. ಇನ್ನು ಧರ್ಮಕ್ವಚಿತ್ತಸ್ಯ ನ ಭೂತ ಸೌಹೃದಂ ಅಂತ. ಇನ್ನು ಯಮಧರ್ಮರಾಜ ಭಾರೀ ಧರ್ಮಿಷ್ಠನಾದಂತಹ ವ್ಯಕ್ತಿ, ಆದರೆ ನ ಭೂತ ಸೌಹೃದ ಅಂತ, ಅವನಿಗೆ ಕರುಣೆಯೇ ಇಲ್ಲ. ಎಂತಹ ವ್ಯಕ್ತಿಗಳೇ ಬರಲಿ ಅವರಿಗೆ ನಿಷ್ಕಾರುಣ್ಯದಿಂದಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ, ಹಾಗಾಗಿ ಅವನು ಬೇಡ. ಇನ್ನು ತ್ಯಾಗಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ಅಂತ. ಮನ್ವಂತರದ ಮನುಗಳು, ಸ್ವಯಂಭವ ಮನು, ಸಾರ್ವಜೇಶ ಮನು, ಸಾವರ್ಣಿ ಮನು, ದಕ್ಷ ಇದೇ ಮನುಗಳಿದ್ದಾರೆ. ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ತಮ್ಮ ತಮ್ಮ ಅಧಿಕಾರ ಮುಗಿದ ನಂತರ ಅದನ್ನು ಬಿಟ್ಟು ಹೋಗಿಬಿಡ್ತಾರೆ. ಆ ಕುರ್ಚಿಯನ್ನು ಬಿಡೋದು ಯಾಕೆ ಅಂತ ಹೇಳಿದರೆ, ಲಕ್ಷ್ಮೀದೇವಿ ಹೇಳ್ತಾಳೆ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ಎಂಬುದಾಗಿ. ಅವರೇನು ವೈರಾಗ್ಯವನ್ನು ಬಿಡೋದಿಲ್ಲ ಆ ಸ್ಥಾನವನ್ನು, ಹೊರತು ಭಗವಂತನ ಹೆದರಿಕೆಯಿಂದಾಗಿ ಬಿಡ್ತಾರೆ ಅಂತೆ ಮನುಗಳು ಕೂಡ ತಮ್ಮ ತಮ್ಮ ಸ್ಥಾನವನ್ನು. ಯಾಕೆಂದರೆ ಅಧಿಕಾರದ ರುಚಿ, ಹಾಗಾಗಿ ಅವರು ಬಿಡೋದು ಭಗವಂತನ ಹೆದರಿಕೆಯಿಂದ ಹೊರತು ತಮ್ಮ ತಮ್ಮ ವೈರಾಗ್ಯದಿಂದಾಗಿ ಅಲ್ಲ, ಹಾಗಾಗಿ ಅವರೂ ಬೇಡ. ಇನ್ನು ವೀರ್ಯಂನ ಪುಂಸೋಸ್ಯ ಅಜವೇಗ, ಅದಕ್ಕೆ ಇನ್ನೊಂದು ಉದಾಹರಣೆ, ಇನ್ನೊಂದು ಯಾವ ತ್ಯಾಗಕ್ಕೆ ಯಾವ ಬಲಿಚಕ್ರವರ್ತಿ ಎಲ್ಲವನ್ನೂ ಕೂಡ ದಾನ ಮಾಡಿದ್ದು ಯಾಕೆ? ಭಕ್ತಿಯಿಂದ ಅಲ್ಲ, ಹೊರತು ಭಗವಂತನ ಹೆದರಿಕೆಯಿಂದ. ಅದರಿಂದಾಗಿ ಅದು ಕೂಡ ಮೋಕ್ಷಕ್ಕೆ ಕಾರಣ ಅಲ್ಲ. ಅದೇ ರೀತಿಯಾಗಿ ದೀರ್ಘ ಆಯುಷ್ಮಂತರು ಅಂತ ತುಂಬ ಜನ ಇದ್ದಾರೆ, ಆದರೆ ಅವರ ಎಲ್ಲರ ಆಯುಷ್ಯವನ್ನು ಕೂಡ ಅಪಹಾರ ಮಾಡುವವನು ಯಾರು? ಕೊನೆಗೆ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ, ಹಾಗಾಗಿ ಅವನೂ ಬೇಡ. ಹಾಗಾಗಿ ಇನ್ಯಾರು? ಮೃತ್ಯುದೇವ, ಯಮದೇವರ ಸಹೋದರ, ಅವನಿಗಂತೂ ಕರುಣೆಯೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಅಂತ ಯಾರನ್ನೂ ಕೂಡ ನೋಡದೇನೆ ಎಲ್ಲರಿಗೂ ದುಃಖವನ್ನು ಕೊಡ್ತಾನೆ, ಅಂದರೆ ಪ್ರತಿಯೊಬ್ಬರನ್ನು ಸಂಹಾರ ಮಾಡುವಂತಹ ವ್ಯಕ್ತಿ. ಹಾಗಾಗಿ ಅವನಿಗೆ ಕರುಣೆ ಇಲ್ಲ, ಹಾಗಾಗಿ ಅವನು ಬೇಡ, ಅಮಂಗಳ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ಲಕ್ಷ್ಮೀದೇವಿ ಹೇಳ್ತಾಳೆ. ಇನ್ನು ಮನ್ವಥ ಅವನಿಗೆ ಹೇಳ್ತಾಳೆ, ಮನ್ಮಥ ವಾಸ್ತವಿಕವಾಗಿ ಒಳ್ಳೆ ಕೆಲಸವನ್ನೇ ಮಾಡ್ತಾನೆ. ಆ ಕಾಮವನ್ನು ಉತ್ಪಾದನೆ ಮಾಡಿ ಆ ಸ್ತ್ರೀ ಮತ್ತು ಪುರುಷರ ಮೂಲಕ ಸಂತಾನಾಭಿವೃದ್ಧಿಯಾಗುವಂತೆ ಮಾಡ್ತಾನೆ, ಒಳ್ಳೆಯ ಕಾರ್ಯ. ಆದರೆ ಅವನು ಒಬ್ಬ ದೇವತೆ ಮನ್ಮಥ ಅಂತ ಹೇಳಿದರೆ ಮನಸ್ಸನ್ನು ಮಥನ ಮಾಡುವವನಂತೆ. ಅವನು ಒಂದು ವೇಳೆ ಪ್ರವೇಶ ಮಾಡಿಬಿಟ್ರೆ ನಮ್ಮ ದೇಹದಲ್ಲಿ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಅವನಿಗೆ ಮನ್ಮಥ ಅಂತ ಹೆಸರು, ಮನಸ್ಸನ್ನು ಮಥನ ಮಾಡುವವನು ಅಂತ. ಲಕ್ಷ್ಮೀದೇವಿ ಹೇಳ್ತಾಳೆ, ಅವನು ಒಳ್ಳೆಯ ಕಾರ್ಯವನ್ನೇ ಮಾಡ್ತಾನೆ, ಪಾಪ ಸಂತಾನವನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಕಾರ ಮಾಡ್ತಾನೆ. ಆದರೆ ಅವನು ಒಬ್ಬ ದೇವತೆಗಳಿಗೆ ಎಷ್ಟು ಆಯುಷ್ಯ ಅಂತ ಹೇಳಿದರೆ
ಒಂದು ಮನ್ವಂತರ ಪರ್ಯಂತ ಆಯುಷ್ಯ. ಆದರೆ ಅವನು ಶಿವನ ಕಣ್ಣಿನ ನೋಟಕ್ಕೆ ಸಿಕ್ಕಿಬಿದ್ದು ಸುಟ್ಟೇ ಹೋಗಿಬಿಟ್ಟ. ಹಾಗಾಗಿ ದೇವತೆಗಳಿಗೆ ಇರುವಂತಹ ಮನ್ವಂತರ ಆಯುಷ್ಯವೂ ಕೂಡ ಅವನಿಗೆ ಇಲ್ಲ. ಹಾಗಾಗಿ ಅವನೂ ಬೇಡ. ಇನ್ನು ಚಂದ್ರ ಅವನು ಒಳ್ಳೆಯ ರಾತ್ರಿಯನ್ನು ಎಲ್ಲರಿಗೆ ಸುಖವನ್ನು ತಂಪನ್ನು ಕೊಡ್ತಾನೆ, ಒಳ್ಳೆಯ ದೇವತೆ. ಆದರೆ ಅವನಲ್ಲೂ ದೋಷ ಇದೆ. ಏನು? ಸಾಕ್ಷಾತ್ ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನೇ ಬಲಾತ್ಕಾರ ಮಾಡಿದಂತಹ ದೋಷ ಇದೆ. ಹಾಗಾಗಿ ಅವನು ಬೇಡ. ಇನ್ನು ಇಂದ್ರ 100 ಅಶ್ವಮೇಧ ಯಾಗವನ್ನು ಮಾಡಿ ದೇವತೆಗಳ ರಾಜನಾದ. ಇಂತಹ ದೊಡ್ಡ ಗುಣ ಇದೆ. ಆದರೆ ಅದೇ ಸಂಪತ್ತು ನಾಶ ಆದಾಗ ಅವನೇನು ಮಾಡಿದ? ಮತ್ತೆ ನನ್ನ ಹಿಂದೆಯೇ ಬಂದ. ಅರ್ಥಾತ್ ಸಂಪತ್ತು ಬೇಕು ಎಂಬಂತಹ ಅವನು ಆಸೆ ಜಾಸ್ತಿ. ಹಾಗಾಗಿ ಅವನೂ ಬೇಡ. ಹೀಗೆ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರಲ್ಲೂ ಕೂಡ ಬರೀ ದೋಷ ಹೇಳಲಿಲ್ಲ, ಈ ರೀತಿಯಾದ ಒಳ್ಳೆಯ ಗುಣ ಇದೆ, ಈ ಗುಣ ಇದ್ದರೂ ಕೂಡ ಇಂತಹ ದೋಷ ಇದೆ ಅಂತ ಎಲ್ಲರಲ್ಲೂ ಕೂಡ ಹೇಳ್ತಾ ಬಂದು ಇಷ್ಟು ಜನರ ಹೇಳಿದ ಮೇಲೆ ಕೊನೆಗೆ ಪರಮಾತ್ಮ ಇದ್ದ. ಈ ರೀತಿಯಾಗಿ ವಿಚಾರ ಮಾಡಿ ಲಕ್ಷ್ಮೀದೇವಿ ಹೇಳ್ತಾಳೆ, ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವೌರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಎಂಬುದಾಗಿ ಪರಮಾತ್ಮ ಏನಾಗಿದ್ದಾನೆ? ಅವ್ಯಭಿಚಾರಿ ಸದ್ಗುಣಂ ಅಂತ. ಅಂದರೆ ವ್ಯಭಿಚಾರ ಅಂತ ಹೇಳಿದರೆ ಒಂದು ವಸ್ತು ಎಲ್ಲಿರಬೇಕೋ ಅದನ್ನು ಬಿಟ್ಟು ಬೇರೆ ಕಡೆ ಇರೋದು ವ್ಯಭಿಚಾರ ಅಂತ. ಅಂದರೆ ನಾವಿವತ್ತು ಲೋಕದಲ್ಲಿ ಅಂದ್ಕೊಂಡ್ಬಿಟ್ಟಿರ್ತೇವೆ, ಒಂದು ಸ್ತ್ರೀ ಇನ್ನೊಬ್ಬ ಪುರುಷನ ಹತ್ತಿರ ಹೋದರೆ ಅದು ಮಾತ್ರ ವ್ಯಭಿಚಾರ ಅಂತ ಅಂದ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಅದು ಮಾತ್ರ ವ್ಯಭಿಚಾರ ಅಲ್ಲ. ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ಅನೇಕ ರೀತಿಯಾದಂಥ ವ್ಯಭಿಚಾರ ಎಂಬಂಥ ದೋಷವನ್ನು ಕೂಡ ಹೇಳ್ತಾರೆ. ಒಂದು ವಸ್ತು ಎಲ್ಲಿರಬೇಕೋ ಅದನ್ನು ಬಿಟ್ಟು ಇನ್ನೊಂದು ಕಡೆ ಇದ್ದರೆ ಅದು ವ್ಯಭಿಚಾರ ಎಂಬುದಾಗೆಲ್ಲ ಹೇಳ್ತಾರೆ. ಪರಮಾತ್ಮನ ಗುಣಗಳು ಹಾಗಲ್ಲ. ಅವ್ಯಭಿಚಾರಿ ಸದ್ಗುಣೈಹಿ ಅಂತ. ಅಂದರೆ ಪರಮಾತ್ಮನಲ್ಲಿ ಎಷ್ಟು ಗುಣಗಳಿವೆಯೋ ಅನಂತ ಗುಣಗಳು, ಪ್ರತಿಯೊಂದು ಗುಣಗಳು ಕೂಡ ಪೂರ್ಣವಾದಂತಹ ಗುಣಗಳು. ಯಾಕೆಂದರೆ ಪರಮಾತ್ಮನಲ್ಲಿಯೂ ಜ್ಞಾನ ಇದೆ, ನಮ್ಮಲ್ಲೂ ಜ್ಞಾನ ಇದೆ. ಪರಮಾತ್ಮನಲ್ಲಿಯೂ ಆನಂದ ಇದೆ, ನಮ್ಮಲ್ಲಿಯೂ ಆನಂದ ಇದೆ. ಪರಮಾತ್ಮನಲ್ಲಿಯೂ ಬಲ ಇದೆ, ನಮ್ಮಲ್ಲಿಯೂ ಬಲ ಇದೆ. ಆದರೆ ಪರಮಾತ್ಮನಲ್ಲಿರುವಂತಹ ಆನಂದ ಪೂರ್ಣವಾದಂತಹ ಆನಂದ, ದುಃಖದ ಸ್ಪರ್ಶವೇ ಇಲ್ಲದಿರುವಂತಹ ಆನಂದ. ಅದೇ ರೀತಿಯಾಗಿ ಬಲ, ನಮ್ಮಲ್ಲಿ ಬಲ ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಇರೋದಿಲ್ಲ. ಆದರೆ ಬಲ ಎಲ್ಲವನ್ನೂ ಕೂಡ ಮಾಡುವಂಥ ಸಾಮರ್ಥ್ಯ ಇಲ್ಲ. ಜಾಸ್ತಿ ಅಂದರೆ 2 kg ಎತ್ಬೋದು, 3 kg ಎತ್ಬೋದು. ಅದೇ 100 kg ಎತ್ತು ಅಂತ ಹೇಳಿದ್ರೆ ಆಗೋದಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಸರ್ವಸಮರ್ಥ. ಹೀಗೆ ಪರಮಾತ್ಮನಲ್ಲಿರುವಂತಹ ಗುಣಗಳು ಒಂದೊಂದು ಕೂಡ ಪೂರ್ಣವಾದಂತಹ ಗುಣಗಳು. ಅಷ್ಟು ಮಾತ್ರ ಅಲ್ಲ, ಅದು ಅವ್ಯಭಿಚಾರಿ. ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬರ ಕಡೆ ಆ ಗುಣಗಳು ಇಲ್ಲ. ಅಂತಹ ಸದ್ಗುಣಗಳ ಗಣಿಯಾದಂತಹ ಪರಮಾತ್ಮನನ್ನೇ ಲಕ್ಷ್ಮೀದೇವಿ ಅಪೇಕ್ಷೆ ಪಟ್ಟು ಮದುವೆಯಾಗಬೇಕು ಅಂತ ನಿಶ್ಚಯ ಮಾಡಿದಳು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷಾಂಶ, ಮುಕುಂದಂ ನಿರಪೇಕ್ಷಂ ಈಪ್ಸಿತಂ ಅಂತ. ಅಂದರೆ ವಾಸ್ತವಿಕವಾಗಿ ಇಲ್ಲಿ ತನಕ ಯಾರ್ಯಾರನ್ನು ಹೇಳಿದಳಲ್ಲ ಅವರೆಲ್ಲರೂ ಕೂಡ, ದೈತ್ಯರೆಲ್ಲರೂ ಕೂಡ ನನಗೆ ಲಕ್ಷ್ಮೀ ಬೇಕು ಅಂತ ಬಯಸ್ತಾ ಇದ್ದರು. ಅವರು ಯಾರನ್ನು ಕೂಡ ಲಕ್ಷ್ಮೀ ಹೋಗಲೇ ಇಲ್ಲ. ಆದರೆ ಈ ಪರಮಾತ್ಮ ನಿಂತಿದ್ದ. ಆದರೆ ಅವನು ನಿರಪೇಕ್ಷ, ಅವನಿಗೆ ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಇಲ್ಲ. ಅಂತಹ ನಿರಪೇಕ್ಷನಾದಂತಹ ಪರಮಾತ್ಮನನ್ನು ಲಕ್ಷ್ಮೀದೇವಿ ಬಯಸಿದಳು ಎಂಬುದಾಗಿ ಹೇಳ್ತಾಳೆ. ಈ ರೀತಿಯಾಗಿ ನೇರವಾಗಿ ಅರಳಿದ ಕಣ್ಣಿನಿಂದಾಗಿ ಆ ಪರಮಾತ್ಮನ ನೋಡ್ತಾ ಅವನ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ತಾಳೆ. ಹೀಗೆ ಆ ಯಾವ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನ ದಿವ್ಯವಾದಂತಹ ಸ್ವಯಂವರ ಎಂಬುದಾಗುತ್ತೆ. ಅಲ್ಲಿ ಇದ್ದಂತಹ ಎಲ್ಲ ದೇವಾನುದೇವತೆಗಳು, ಶ್ರೇಷ್ಠರಾದಂತಹ ಋಷಿಮುನಿಗಳು ಎಲ್ಲರೂ ಕೂಡ ಆ ವಾಸ್ತವಿಕವಾಗಿ ನಾವು ಮೇಲ್ನೋಟಕ್ಕೆ ನೋಡಿದರೆ ಅವರಿಗೆಲ್ಲ ಸಿಟ್ಟು ಬಂದಿರಬೇಕು. ಯಾರಿಗೆ? ದೇವಾನುದೇವತೆಗಳಿಗೆ, ಋಷಿಗಳಿಗೆಲ್ಲ. ಯಾಕೆ? ನಮ್ಮ ದೋಷವನ್ನು ಎಲ್ಲರ ಮುಂದೆ ಕೇಳುವಂತೆ ಹೇಳಿದ್ದಾಳೆ ಅಂತ. ಆದರೆ ಅವರು ಯಾರೂ ಕೂಡ ಕಿಂಚಿತ್ತೂ ಸಿಟ್ಟು ಮಾಡ್ಕೊಳ್ಳಿಲ್ಲ. ಯಾಕೆ? ಒಂದು ವಾಸ್ತವ, ಇನ್ನೊಂದು ತಾಯಿ ತಮ್ಮ ತಪ್ಪನ್ನು ಹೇಳಿದರೆ ಅದು ತಿದ್ಕೊಳ್ಳಿಕ್ಕೆ ಅಂತ ಹೇಳಿರ್ತಾಳೆ. ಹಾಗಾಗಿ ಅವ್ರು ಯಾರೂ ಏನೂ ಅಂದ್ಕೊಳ್ಳಿಲ್ಲ. ವಿಶೇಷವಾಗಿ ಆ ಪರಮಾತ್ಮನ ಮತ್ತು ಮಹಾಲಕ್ಷ್ಮೀ ದೇವಿಯ ವಿವಾಹದಲ್ಲಿ ತಾವೆಲ್ಲರೂ ಕೂಡ ಭಾವಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಲಕ್ಷ್ಮೀದೇವಿ ಬಂದಳು, ಲಕ್ಷ್ಮೀದೇವಿಯ ಸ್ವಯಂವರವು ಕೂಡ ಆಯಿತು. ಮುಂದೆ ಆ ಒಂದು ಸರೋವರ ಯಾವ ಸಮುದ್ರದಿಂದಾಗಿ ಮದ್ಯ ಎಂಬುದು ಹೊರಗಡೆ ಬರುತ್ತೆ. ಮದ್ಯ ಅಂತೇಳಿದರೆ ಯಾವ ಹೆಂಡ, ಆ ಹೆಂಡವನ್ನು ಯಾವ ಅಸುರರು ಸ್ವೀಕಾರ ಮಾಡ್ತಾರೆ, ತಾವು ಅದನ್ನು ಮದ್ಯಪಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಮತ್ತೆ ಮಥನ ಪ್ರಾರಂಭ ಆಯಿತು. ಹೀಗೆ ಇಷ್ಟೆಲ್ಲ ವಸ್ತುಗಳು ಬಂದರೂ ಕೂಡ ಪ್ರಧಾನವಾಗಿ ಬರಬೇಕಾದಂತಹ ಅಮೃತ ಇನ್ನೂ ಬಂದೇ ಇಲ್ಲ. ಮತ್ತೆ ಜೋರಾಗಿ ಮಥನ ಪ್ರಾರಂಭ ಆಗುತ್ತೆ.
ಕಡಿತಾ ಇರ್ತಾರೆ. ಅಂತಹ ಸಮುದ್ರದ ಮಧ್ಯದಿಂದಾಗಿ ಉದತಿಷ್ಠನ್ ಮಹಾರಾಜ ಪುರುಷಃ ಪರಮಾದ್ಭುತ ಎಂಬುದಾಗಿ ಪರಮ ಅದ್ಭುತ ಸೌಂದರ್ಯವುಳ್ಳಂತಹ ಎಂತಹ ಸೌಂದರ್ಯ ಅಂತ ಹೇಳಿದರೆ, ಹಿಂದೆ ಯಾವ ಮಹಾಲಕ್ಷ್ಮಿ ಬಂದಿದ್ದಳಲ್ಲ ಅವಳ ಸೌಂದರ್ಯವನ್ನು ಕೂಡ ಮೀರಿಸುವಂತಹ ಸುಂದರನಾದಂತಹ ಪುರುಷ ಆ ಒಂದು ಸಮುದ್ರದ ಮಧ್ಯದಿಂದಾಗಿ ಮೇಲೆದ್ದು ಬರ್ತಾನೆ. ಮೇಲೆದ್ದು ಬಂದಂತಹ ಆ ಪುರುಷ ವಿಶೇಷವಾಗಿ ಶಂಖದಂತಹ ಕಂಠ ಅಂತೆ, ಸುಂದರವಾದಂತಹ ಕಂಠ, ಅದೇ ರೀತಿಯ ಕೆಂಪಾದಂತಹ ಕಣ್ಣುಗಳು, ಉತ್ತಮವಾದಂತಹ ಮಾಲೆಯನ್ನು ಧರಿಸಿದ್ದಾನೆ. ಅಂತಹ ಪರಮ ಪುರುಷನಾದಂತಹ ಯಾವ ಸಾಕ್ಷಾತ್ ಪರಮಾತ್ಮನೇನೆ ಅಲ್ಲಿ ಧನ್ವಂತರಿ ನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಅವತಾರ ಮಾಡಿ ತನ್ನ 2 ಕೈಗಳಲ್ಲಿ ಅಮೃತಸ್ಯ ಪೂರ್ಣಕಲಶಂ ಬಿಭ್ರದ್ವಲಯಭೂಷಿತ ಎಂಬುದಾಗಿ ಅಮೃತ ಕಲಶವನ್ನು ಹಿಡಿದುಕೊಂಡು ಆ ಪರಮಾತ್ಮ ಸಮುದ್ರದ ಮಧ್ಯದಿಂದಾಗಿ ಮೇಲೆದ್ದು ಬಂದಿದ್ದಾನೆ. ಇಷ್ಟಾಯಿತು, ಎಲ್ಲರಿಗೂ ಗೊತ್ತಾಗುತ್ತೆ ಅಮೃತ ಬಂದಿದೆ ಅಂತ. ದೇವಾನುದೇವತೆಗಳ ಗಮನವೂ ಕೂಡ ಅಮೃತದ ಮೇಲೆ ಏನೇ, ಅಸುರರ ಗಮನವೂ ಕೂಡ ಅಮೃತದ ಮೇಲೆ ಏನೇ. ಆವಾಗ ಏನಾಗುತ್ತೆ, ದೇವತೆಗಳು ಪರಮಾತ್ಮ ಬಂದಿದ್ದಾನೆ, ಪರಮಾತ್ಮ ನಮಗೇನೇ ಹೇಳಿದ್ದಾನೆ, ನಿಮಗೆ ಅಮೃತವನ್ನು ಕೊಡಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾನೆ. ಹಾಗಾಗಿ ಅವರು ಜಾಸ್ತಿ ಪ್ರವೃತ್ತಿ ಮಾಡೋದಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ನಿಂತುಕೊಳ್ತಾರೆ ಅಷ್ಟೇ. ಆದರೆ ಈ ರಾಕ್ಷಸರು ಒಂದು ಕ್ಷಣ ವಿಚಾರ ಮಾಡ್ತಾರೆ, ಅಮೃತ ಏನೋ ಬಂದಿದೆ, ಬಂದಂತಹ ಅಮೃತದ ಒಪ್ಪಂದ ಏನಾಗಿದೆ, 50% ನಮಗೆ 50% ದೇವತೆಗಳಿಗೆ ಅಂತ. ಒಂದು ವೇಳೆ ದೇವತೆಗಳು ಅಮೃತಪಾನವನ್ನು ಮಾಡಿಬಿಟ್ಟರೆ ಮತ್ತೆ ಅವರೇನಾಗ್ತಾರೆ, ಸ್ವರ್ಗಲೋಕದ ಅಧಿಪತಿಗಳಾಗ್ತಾರೆ. ನಮ್ಮನಿಗೆ ಮತ್ತೆ ಅದೇ ಕತ್ತಲೆ ಕೋಣೆಯಾದಂತಹ ಪಾತಾಳವೇ ಗತಿ. ಹಾಗಾಗಿ ನಾವು ಆ ರೀತಿಯಾಗಿ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ನಾವು ಅಮೃತಪಾನವನ್ನು ಮಾಡಿಬಿಟ್ಟರೆ ದೇವತೆಗಳ ಹತ್ತಿರ ಇರುವಂತಹ ಯಾವ ಪಾರಿಜಾತ ವೃಕ್ಷ ಮತ್ತು ಕಾಮಧೇನು ಮುಂತಾದಂತಹ ಪ್ರತಿಯೊಂದು ವಸ್ತುಗಳು ಕೂಡ ನಮಗೆ ಸಿಕ್ಕಿಬಿಡ್ತವೆ. ಹಾಗಾಗಿ ನಾವು ಏನು ಮಾಡಬೇಕು, ಆ ಅಮೃತವನ್ನು ನಾವೇ ಕುಡಿಬೇಕು ಎಂಬುದಾಗಿ ಬಲಾತ್ಕಾರದಿಂದಾಗಿ ಆ ಪರಮಾತ್ಮನ ಕೈಯಿಂದಾಗಿ ಅಮೃತದ ಕಲಶವನ್ನು ತಾವು ಕಸಿದುಕೊಂಡು ಬಿಡ್ತಾರೆ. ಮತ್ತೆ ಇಲ್ಲಿ ಸಂದೇಹ, ಅಮೃತ ಇದ್ದಿದ್ದು ಯಾರ ಕೈಯಲ್ಲಿ? ಸಾಕ್ಷಾತ್ ಪರಮಾತ್ಮನ ಕೈಯಲ್ಲಿ. ಆ ಪರಮಾತ್ಮನ ಕೈಯಿಂದಾಗಿ ಬಲಾತ್ಕಾರದಿಂದಾಗಿ ಅಸುರರು ಕಿತ್ತಿಕೊಂಡರು ಅಂತ ಹೇಳಿದರೆ ಅದನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಇರಲಿಲ್ವಾ ಎಂಬಂತಹ ಸಂದೇಹ ಬರುತ್ತೆ. ಅದಕ್ಕೆ ಆಚಾರ್ಯರು ಮತ್ತೆ ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ಪರಮಾತ್ಮ ಆ ರೀತಿಯಾಗಿ ಯಾಕೆ ಬಿಟ್ಟಿದ್ದ ಅಂತ ಹೇಳಿದರೆ, ಒಂದು ಅಸುರರ ಸ್ವಭಾವ ಎಂಬುದು ಗೊತ್ತಾಗಬೇಕು, ಇನ್ನು ತಾವು ಮಾಡಿಕೊಂಡಿದ್ದಂತಹ ಒಂದು ಒಪ್ಪಂದ ಏನಿದೆ ಅದನ್ನು ತಾವೇ ಮುರಿದರು ಎಂಬಂತಹ ಅಪಖ್ಯಾತಿ ಅವರಿಗೆ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ ಪರಮಾತ್ಮ ಆ ರೀತಿಯಾಗಿ ಮಾಡ್ತಾನೆ. ಹೀಗೆ ಹಿಂದೆ ರುದ್ರದೇವರಿಗೆ ಕೀರ್ತಿ ಬರಲಿ ಎಂಬಂಥ ಉದ್ದೇಶದಿಂದಾಗಿ ತಾನು ಅಲ್ಲಿಯೇ ಇದ್ದರೂ ಕೂಡ ಆ ವಿಷವನ್ನು ಹಾಗೇ ಸುಮ್ಮನೆ ಬಿಟ್ಟು ರುದ್ರದೇವರಿಂದಾಗಿ ಪಾನ ಮಾಡಿ ಅವರಿಗೆ ನಂಜುಂಡ ವಿಷಕಂಠ ಎಂಬುದಾಗಿ ಖ್ಯಾತಿ ಬರಲಿಕ್ಕೆ ಕಾರಣನಾದ. ಇಲ್ಲಿ ಅವರಿಗೆ ಅಪಖ್ಯಾತಿ ಬರಲಿಕ್ಕೋಸ್ಕರ ಪರಮಾತ್ಮ ಸುಮ್ಮನೆ ಇದ್ದ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇದನ್ನು ನೋಡಿದ ತಕ್ಷಣ ದೇವತೆಗಳಿಗೆ ಒಂದು ಕ್ಷಣ ಗಾಬರಿಯಾಗುತ್ತೆ ಅಂತೆ. ಇದೇನಿದು, ಪರಮಾತ್ಮ ಏನು ಹೇಳಿದ್ದ, ನಿಮಗೆ ಮಾತ್ರ ಅಮೃತ ಕೊಡ್ತೀನಿ ಅಂತ ಹೇಳಿದ್ದ. ಯೂಯಂ ಅಮೃತ ಭಾಗ್ಸ್ಯುಹೋ ಎಂಬುದಾಗಿ ನಿಮಗೆ ಅಮೃತ ಸಿಗುತ್ತೆ, ಅವರೇನಾಗ್ತಾರೆ ಕ್ಲೇಶಭಾಜಃ, ಅವರಿಗೆ ಕಷ್ಟ ಮಾತ್ರ ಅಂತ. ಇಲ್ಲಿ ನೋಡಿದರೆ ಅಮೃತ ಅವರಿಗೆ ಸಿಕ್ಕಿದೆ, ನಮಗೆ ಕಷ್ಟ ಆಗ್ತಾಯಿದೆ, ಏನು ಮಾಡೋದು ಎಂಬುದಾಗಿ ವಿಚಾರ ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಮಾಖಿದ್ಯತ ಮಿಥೋರ್ತಂವಹ ಸಾಧಯಿಷ್ಯೆ ಸ್ವಮಾಯಯ. ನೀವು ಆರಾಮವಾಗಿರಿ, ಮಾಖಿದ್ಯತ, ನೀವು ಸರ್ವಥಾ ಖೇದವನ್ನು ಪಡಬೇಡಿ, ಸಾಧಯಿಷ್ಯೆ ಸ್ವಮಾಯಯ, ನನ್ನ ಮಾಯೆಯಿಂದಾಗಿ ನಿಮಗೆ ಮಾತ್ರ ಅಮೃತ ಸಿಗುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಮತ್ತೆ ಮತ್ತೆ ನುಡಿತಾನೆ. ಇಷ್ಟೆಲ್ಲ ಆಯಿತು. ಅಮೃತ ಯಾರ ಕೈಯಲ್ಲಿ ಇದೆ? ದಾನವರ ಕೈಯಲ್ಲಿ ಇದೆ. ಸರಿ, ಕುಡಿಬೇಕು. ಕುಡಿಯೋ ಸಂದರ್ಭದಲ್ಲಿ ಮತ್ತೆ ಜಗಳ ಪ್ರಾರಂಭ ಆಗುತ್ತೆ. ನಾನು ಫಸ್ಟ್ ಕುಡಿಬೇಕು, ನೀನು ಫಸ್ಟ್ ಕುಡಿಬಾರ್ದು, ಹಾಗೆ ಹೀಗೆ ಅಂತ ಪ್ರತಿಯೊಬ್ಬರು ಇದೇ ಜಗಳ. ನಾನು ಕುಡಿಬೇಕು ಅಂತ ಜಗಳ ಪ್ರಾರಂಭ ಆಗುತ್ತೆ. ಆವಾಗ ಒಬ್ಬೊಬ್ಬರಲ್ಲಿ ಮತ್ತೆ ಜಗಳ ಪ್ರಾರಂಭ ಆಗುತ್ತೆ. ನಾನು ಮಹಾಪರಾಕ್ರಮಶಾಲಿ ಅಂತ ಕಾಲನೇಮಿ ಹೇಳೋದು, ಇನ್ನೊಬ್ಬ ಶಂಬರಾಸುರ ನಾನು ಪರಾಕ್ರಮಶಾಲಿ, ಹಾಗೆ ಹೀಗೆ ಅಂತ ಪ್ರತಿಯೊಬ್ಬರು ಕೂಡ ನಾನು ದೊಡ್ಡವನು, ನಾನು ಕುಡಿಬೇಕು ಅಂತ ಹೇಳ್ತಾರೆ. ಇದನ್ನು ನೋಡಿ ಒಂದು ಕ್ಷಣ ಬಲಿಚಕ್ರವರ್ತಿಗೆ ತಲೆ ಕೆಟ್ಟೋಗುತ್ತೆ. ಬಲಿಚಕ್ರವರ್ತಿ ಅಂತ ಹೇಳಿದರೆ ಪ್ರಹ್ಲಾದನ ಮೊಮ್ಮಗ. ಅವನು ದಾನವನಾಗಿದ್ದರೂ ಕೂಡ ಒಳ್ಳೆಯ ಸಾತ್ವಿಕ ಗುಣ ಇತ್ತು, ಎಷ್ಟಿದ್ದರೂ ಕೂಡ ದಾನವ, ಹಾಗಾಗಿ ಆ ಕೆಟ್ಟ ರಾಜಸ ಅಂಶವೂ ಕೂಡ ಇತ್ತು.
ಅವನು ವಿಚಾರ ಮಾಡ್ತಾನೆ, ಹೀಗೆ ಬಿಟ್ಟರೆ ಇವರು ಅಮೃತದ ಕಲಶವನ್ನು ಜಗಳಾಡಿ ಕೆಳಗಡೆ ಚಲಿಬಿಡ್ತಾರೆ ಅಂತ ಜಗಳವನ್ನು ಮೊದಲು ಹೋಗಿ ನಿಲ್ಲಿಸ್ತಾನೆ. ಜಗಳ ಆಡಬೇಡಿ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ಇರಿ ಅಂತ ಎಲ್ಲರೂ ಕೂಡ ಕುಳಿತುಕೊಳ್ತಾರೆ. ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇದನ್ನು ಹೇಗೆ ಹಂಚೋದು ಅಂತ. ಅಂದರೆ ಕೈಯಲ್ಲಿ ಅಮೃತ ಬಂದಿದೆ, ಬೇಕಾದಷ್ಟು ಅಮೃತ ಇದೆ, ಎಲ್ಲರಿಗೂ ಸಾಕಾಗುವಷ್ಟು ಅಮೃತ ಇದೆ, ಆದರೂ ಕೂಡ ನಾನು ಕುಡಿಯಬೇಕು ಎಂಬಂಥ ಅಹಂಕಾರದಿಂದಾಗಿ ಅಮೃತವನ್ನೇ ಕಳೆದುಕೊಳ್ಳುವಂಥ ಹಂತಕ್ಕೆ ಬಂದವರು ಯಾರು? ಈ ರಾಕ್ಷಸರು. ಅದಕ್ಕೆ ನಾವು ಹೇಳ್ತಿಲ್ಲ, ಕೈಯಲ್ಲೇ ಹಣ್ಣಿದ್ದರೂ ಕೂಡ ಬಾಯಿಗೆ ಬರಲಿಲ್ಲ ಅಂತ. ಆ ರೀತಿಯಾಗಿ ಸ್ವತಃ ಕೈಯಲ್ಲಿ ಅಮೃತ ಬಂದಿದ್ದರೂ ಕೂಡ ಅದು ಅವರ ಬಾಯಿಗೆ ಹೋಗಲಿಲ್ಲ. ಯಾಕೆ? ಮನಸ್ಸಿನಲ್ಲಿರುವಂತಹ ಕಾಮಕ್ರೋಧಾದಿಗಳು. ಅವನು ಕುಡಿಬಾರ್ದು, ನಾನು ಫಸ್ಟ್ ಕುಡಿಬೇಕು ಎಂಬಂತಹ ಸಾಮಾನ್ಯ ಮಕ್ಕಳ ಆಟದ ಥರದ ಜಗಳ. ಇಷ್ಟೆಲ್ಲ ಆಯಿತು. ಕೊನೆಗೆ ಪರಮಾತ್ಮ ಒಂದು ವಿಚಾರವನ್ನು ಮಾಡ್ತಾನೆ, ಇದನ್ನು ನಿಲ್ಲಿಸಲಿಕ್ಕೆ, ಈ ಜಗಳವನ್ನು ನಿಲ್ಲಿಸಲಿಕ್ಕೆ ನಾನೊಬ್ಬನೇ ಸಮರ್ಥ ಅಂತ ಪರಮಾತ್ಮ ಅತ್ಯದ್ಭುತವಾದಂತಹ ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ ಅಂತ. ಯೋಷಿತ್ ಅಂತ ಹೇಳಿದರೆ ಸ್ತ್ರೀಯರು ಅಂತ. ಅಂದರೆ ಪರಮಾತ್ಮ ಅತ್ಯದ್ಭುತವಾದಂತಹ ಒಂದು ಸ್ತ್ರೀಯ ರೂಪವನ್ನು ಧಾರಣೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ಯೋಷಿತ್ ಅಂತ ಹೇಳಿದರೆ ಸ್ತ್ರೀಯರು. ನಾವು ಯಾವ ಬಳಿತ ಸೂತ್ರದಲ್ಲಿ ಕೇಳುವಂತೆ ದಶಪ್ರಮತಿಂ ಜನಯಂತ ಯೋಷಾಣ ಮಧ್ವಾಚಾರ್ಯರನ್ನು ಆ ಸ್ತ್ರೀ ಹಡೆದಳು ಅಂತ. ಅಂತಹ ಉತ್ತಮವಾದಂತಹ ಸ್ತ್ರೀಯ ರೂಪವನ್ನು ಪರಮಾತ್ಮ ಧರಿಸ್ತಾನೆ. ಅದು ಹೇಗಿತ್ತು ಅಂತ ಹೇಳಿದರೆ, ಪ್ರೇಕ್ಷಣೀಯೋ ಉತ್ಪಲಶ್ಯಾಮಂ ಸರ್ವಾವಯವ ಸುಂದರಂ ಸಮಾನ ಕರ್ಣಾಭರಣಂ ಸುಖಪೋಲ ಸಾನನಂ ಎಂಬುದಾಗಿ ಮೈಯಲ್ಲಿ ಉತ್ತಮವಾದಂಥ ಆಭರಣಗಳು, ಅದಕ್ಕೆ ವಿಶೇಷವಾಗಿ ಆ ಕಣ್ಣುಗಳು ತುಂಬ ಸುಂದರವಾಗಿದ್ದು ಅಂತೆ. ಯಾಕೆಂದರೆ ಆ ಮೋಹಿನಿ ಒಂದು ಕ್ಷಣ ಆ ದಾನವರ ಕಡೆ ನೋಡಿದರೆ ಅವಳ ಕಣ್ಣಿನ ದೃಷ್ಟಿಯಿಂದಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮೈಯನ್ನೇ ಮರೆತು ತಮಗೆ ಬಂದಂತಹ ಎಲ್ಲ ಸುಸ್ತು ಪರಿಹಾರ ಆಗಿ ಹೋಗಿಬಿಡ್ತು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂತಹ ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡುವಂತಹ ಸುಂದರ ಕಣ್ಣುಗಳು ಆ ಒಂದು ಮೋಹಿನಿ ರೂಪಿಯಾದಂತಹ ಪರಮಾತ್ಮನ ಕಣ್ಣುಗಳು. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡಿದ್ದಾಳೆ. ಹೀಗೆ ಆ ಯಾವ ದಾನವರ ಹೃದಯದಲ್ಲಿ ಕಾಮವನ್ನು ಉತ್ತೇಜನೆ ಮಾಡ್ತಾ 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 ಅವಳ ಎದುರುಗಡೆ ಬರ್ತಾರೆ. ಆವಾಗ ಮುಂದೆ ಬರ್ತಾಳೆ. ಬಂದಾಗ ದೈತ್ಯರಿಗೆ ಆಶ್ಚರ್ಯ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ನಾವು ಜಗತ್ತಿನಲ್ಲಿ ಅತ್ಯಂತ ಸುಂದರಿಯಾದಂತಹ ಹೆಣ್ಣು ಅಂತ ಹೇಳಿದರೆ ಮಹಾಲಕ್ಷ್ಮೀ ದೇವಿ ಅಂತ ಇಲ್ಲಿಯ ತನಕ ಅಂದ್ಕೊಂಡಿದ್ವಿ, ಆದರೆ ಆ ಮಾತು ಇವತ್ತು ಸುಳ್ಳಾಯಿತು ಅಂತ ಹೇಳ್ತಾರೆ. ಎಂತಹ ಸೌಂದರ್ಯ ಇದು! ಮಹಾಲಕ್ಷ್ಮೀ ದೇವಿಯ 10-20 ಪಟ್ಟು ಹೆಚ್ಚಾದಂತಹ ಸೌಂದರ್ಯ ಈ ಹೆಣ್ಣಿನಲ್ಲಿ ಇದೆ. ಇವಳ ಮುಂದೆ ಆ ಯಾವ ಮಹಾಲಕ್ಷ್ಮೀ ದೇವಿ ಕೂಡ ವ್ಯರ್ಥ ಎಂಬುದಾಗಿ ಆ ರೀತಿಯಾದಂಥ ಭಾವನೆ ಬರುವಂತಹ ಮಹಾ ಸೌಂದರ್ಯ ಆ ಪರಮಾತ್ಮನಲ್ಲಿ ಇತ್ತು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಹೇಳೋದು ಜಗದೇಕ ಸುಂದರ ಅಂತ ಪರಮಾತ್ಮನನ್ನು. ಅಂತಹ ಸೌಂದರ್ಯ ಇತ್ತು. ಅವ್ರು ಹೇಳ್ತಾರೆ, ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಅಸ್ಯ ನವಂ ವಯಃ ಇತಿತೇ ತಾಮಭಿಧೃತ್ಯ ಪಪೃಚ್ಚು ಜಾತಹೃಚ್ಚಯ ಅಂತ. ಆಹಾ ಏನು ರೂಪ! ಅಹೋ ಧೈರ್ಯಂ, ಧೈರ್ಯ ಏನು ಅಂತ ಕೇಳ್ತಾರೆ ಅಂತೆ. ಧೈರ್ಯ ಯಾಕೆ ಪ್ರಶ್ನೆ ಬಂತು ಇಲ್ಲಿ ಎಂಬುದಾಗಿ ಹೇಳಿದರೆ, ಸುತ್ತಮುತ್ತಲಿದ್ದಂಥವರು ವ್ಯಕ್ತಿಗಳು ಯಾರು ಅಂತ. ದೇವತೆಗಳ ಹತ್ತಿರ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಬಿಡ್ತೀವಿ ಭಕ್ತಿಯಿಂದ. ಅದೇ ರಾಕ್ಷಸರ ಹತ್ತಿರ ಹೋಗಬೇಕಾದ್ರೆ ಮುಖದಲ್ಲಿ ಎಂತಹ ವ್ಯಕ್ತಿ ಆದರೂ ಕೂಡ ಒಂದು ಸ್ವಲ್ಪವಾದರೂ ಕೂಡ ಭಯ ಇರುತ್ತೆ. ಆದರೆ ಈ ಹೆಣ್ಣು ನಮ್ಮ ಹತ್ತಿರ ಬರ್ತಾ ಇದ್ದಾಳೆ, ಮುಖದಲ್ಲಿ ಭಾರೀ ಧೈರ್ಯ ಇದೆ. ಎಂತಹ ಧೈರ್ಯ! ಅಹೋ ಅಸ್ಯ ನವಂ ವಯಃ, ಎಂತಹ ಯೌವನ ಎನ್ನುತ್ತಾ ಅವಳ ಹತ್ತಿರ ಹೋಗಿ ಕೇಳ್ತಾರೆ. ಕಾತ್ವಂ ಕಂಜಫಲಾಸಾಕ್ಷಿ ಕುತೋ ವಾಂ ಕಿಂ ಚಿಕೀರ್ಷಸಿ ಕಸ್ಯಾಸಿ ವದ ವಾಮೋರು ಮತ್ನತೀವ ಮನಾಂಸಿನಃ ಅಂತ. ನೀನು ನಮ್ಮ ಮನಸ್ಸನ್ನು ಕೆಡಿಸ್ತಾ ಇದ್ದೀಯ. ನೀನು ಯಾರು? ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಉದ್ದೇಶ ಏನು? ನೀನು ಯಾರ ಮಗಳು? ಎಲ್ಲವನ್ನು ಕೂಡ ನನಗೆ ಹೇಳು ಎಂಬುದಾಗಿ ಎಲ್ಲ ದಾನವರು ಕೂಡ ಅವಳ ಹತ್ತಿರ ಪ್ರಶ್ನೆ ಮಾಡ್ತಾರೆ. ಹಿಂದೆ ಮುಂದೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಆವಾಗ ಆ ಯಾವ ದೈತ್ಯರು ಹೇಳ್ತಾರೆ ಮತ್ತೆ ಮುಂದೆ, ಎಲೆ ಸುಂದರಿಯೇ, ನಾವೆಲ್ಲರೂ ಕೂಡ ವಯಂ ಕಶ್ಯಪ ದಾಯಾದ ಅಂತ ಹೇಳಿದ್ರೆ ಸಹೋದರರು. ನಾವೆಲ್ಲರೂ ಕೂಡ ಕಶ್ಯಪ ಋಷಿಗಳ ಮಕ್ಕಳು. ಈ ರೀತಿಯಾಗಿ ಅಮೃತ ಮಥನ ಮಾಡಿದ್ದೇವೆ. ಆದರೆ ಅಮೃತವನ್ನು ಯಾರು ಕುಡಿಬೇಕು ಅಂತ ನಮ್ಮಲ್ಲೇ ಜಗಳ ಪ್ರಾರಂಭ ಆಗಿಬಿಟ್ಟಿದೆ. ಹಾಗಾಗಿ ನೀನು ಮಧ್ಯದಲ್ಲಿ ನಿಂತುಕೊಂಡು ಮಧ್ಯಸ್ಥಿಕೆಯನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅಂದರೆ ಇಲ್ಲಿ ಪರಮಾತ್ಮ ತಾನಾಗಿಯೇ ತಾನು ಹೋಗಿ ನಾನು ನಿಮಗೆ ಅಮೃತ ಕೊಡ್ತೇನೆ ಅಂತ ಕೇಳಿದ್ದಲ್ಲ.
ಅವನ ರೂಪಕ್ಕೆ ಮರುಳಾದಂತಹ ಎಲ್ಲ ದಾನವರು ಕೂಡ ತಾವಾಗಿಯೇ ಸ್ವತಃ ಆ ಮೋಹಿನಿ ರೂಪಿಯಾದಂತಹ ಪರಮಾತ್ಮನ ಕೈಯಲ್ಲಿ ಅಮೃತ ಕಲಶವನ್ನು ಕೊಟ್ಟು ನೀವೇ ರಕ್ಷಣೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಂತಹ ಸಂದರ್ಭ. ಸರಿ, ಇಷ್ಟೆಲ್ಲ ಆಯಿತು. ಆವಾಗ ಪರಮಾತ್ಮ ಒಂದು ಜಾಗರೂಕತೆ ಮಾತನ್ನು ಹೇಳ್ತಾನೆ, ನೀವು ಮಾಡ್ತಾ ಇರೋದು ತಪ್ಪು ಅಂತ. ಯಾಕೆ ಅಂದರೆ ನೀವೆಲ್ಲರೂ ಕೂಡ ಹೇಳ್ತೀರಿ ಹೆಸರಿಗೇನೋ ಕಶ್ಯಪ ಋಷಿಗಳ ಮಕ್ಕಳು ಅಂತ, ಆದರೆ ನಿಮಗೆ ಬುದ್ಧಿನೇ ಇಲ್ಲ. ಯಾಕೆಂದರೆ ನಾನು ಒಬ್ಬ ಹೆಣ್ಣು. ಎಂತಹ ಹೆಣ್ಣು? ಸ್ವೇಚ್ಛಾಚಾರಿಯಾದಂತಹ ಹೆಣ್ಣು. ಪುಂಶ್ಚಲ್ಯ ಮೈ ಸಂಗತಃ ಅಂತ. ನಾನೊಬ್ಬ ಸ್ವೇಚ್ಛಾಚಾರಿಣಿಯಾದಂತಹ ಹೆಣ್ಣು. ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಲ್ಲಿ ಹೋಗುತ್ತೇನೆ. ಅಂತಹ ಹೆಣ್ಣಿನಲ್ಲಿ ನೀವು ಸದಾ ನೀವು ವಿಶ್ವಾಸವನ್ನು ಇಡಬೇಡಿ. ಸ್ವೇಚ್ಛಾಚಾರಿಯಾದಂತಹ ಹೆಣ್ಣು ಯಾವಾಗ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧಳಾಗಿರ್ತಾಳೆ. ಹಾಗಾಗಿ ನಾನು ಅಂತಹ ಒಬ್ಬ ಹೆಣ್ಣು. ಹಾಗಾಗಿ ನನ್ನಲ್ಲಿ ವಿಶ್ವಾಸ ಇಟ್ಟು ನನ್ನ ಕೈಯಲ್ಲಿ ಅಮೃತದ ಕಲಶವನ್ನು ಕೊಡಬೇಡಿ ಎಂಬುದಾಗಿ ಮೋಹಿನಿ ಹೇಳ್ತಾಳೆ. ಆವಾಗ ಯಾವ ದೈತ್ಯರು ನಕ್ಕು ಬಿಡ್ತಾರೆ ಅಂತೆ, ನೀ ಸುಳ್ಳು ಹೇಳ್ತಾ ಇದ್ದೀಯ ಅಂತ. ಪರಮಾತ್ಮ ಸ್ವಚ್ಛವಾಗಿ ಓಪನ್ ಆಗಿ ಹೇಳ್ತಾ ಇದ್ದಾನೆ, ನನ್ನನ್ನು ನಂಬೇಡಿ, ನನ್ನ ಕೈಯಲ್ಲಿ ಕೊಟ್ಟರೆ ನಿಮಗೆ ಸಿಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ, ನೀವು ತಮಾಷೆ ಜೋಕ್ ಮಾಡ್ತಾ ಇದೆಯಾ, ನೀನು ಎಷ್ಟು ಸುಂದರವಾಗಿದ್ದೀಯಾ, ನೀನು ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಅವರೇ ನಂಬಿಬಿಡ್ತಾರೆ ಅಂತೆ. ಅಂದರೆ ಪರಮಾತ್ಮ ಅವರಿಗೆ ಎಲ್ಲವನ್ನು ಕೂಡ ಮೊದಲೇ ಹೇಳಿ ಅವರಿಂದ ತೆಗೆದುಕೊಂಡ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಒಂದು ಮಾತು ಪರಮಾತ್ಮ ಹೇಳ್ತಾನೆ, ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಮಾಡಿದ್ದು ತಪ್ಪಾದರೂ ಅದೇ ಸರಿ, ಸರಿಯಾದರೂ ಅದೇ ಸರಿ. ಒಟ್ಟಿನಲ್ಲಿ ನಾನು ಏನು ಮಾಡ್ತೀನೋ ಅದು ಸರಿ, ನೀವು ಯಾರೂ ಕೂಡ ನನ್ನನ್ನು ಪ್ರಶ್ನೆ ಮಾಡಬಾರ್ದು ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಅಪ್ರಮಾಣ ವಿಧಸ್ತಾಸ್ಯ ತಥೇತ್ಯತ್ ಅನ್ನೋ ಮಂಸತ ಅಂತ. ಸರಿ, ನೀನು ಏನು ಮಾಡ್ತೀವಿ ಅದಕ್ಕೆ ನಾವು ಒಪ್ತೀವಿ, ಒಟ್ಟಿನಲ್ಲಿ ನಮಗೆ ಅಮೃತ ಕುಡಿಸ್ಬೇಕಷ್ಟೇ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಳ್ತಾಳೆ. ಇಷ್ಟೆಲ್ಲ ಆಯಿತು. ಅವಳು ಹೇಳ್ತಾಳೆ, ನಾನು ನಿಮಗೆಲ್ಲರಿಗೂ ಕೂಡ ಅಮೃತ ಕೊಡ್ತೇನೆ ಅಂತ, ಅರ್ಥಾತ್ ದೇವತೆಗಳಿಗೆ ಮತ್ತು ದಾನವರಿಗೆ ಇಬ್ಬರಿಗೂ ಕೊಡ್ತೇನೆ ಅಂತ ಹೇಳ್ತಾಳೆ. ಸರಿ ಅಂತ ಎಲ್ಲ ದೇವಾನುದೇವತೆಗಳು ಕೂಡ ಇಷ್ಟು ದಿವಸಗಳ ಕಾಲ ಕಷ್ಟಪಟ್ಟು ಎಲ್ಲವನ್ನು ಕೂಡ ಮಾಡಿದ್ದಾರೆ ಅಮೃತ ಮಥನವನ್ನು. ಎಲ್ಲರೂ ಕೂಡ ಮೊದಲನೇದಾಗಿ ಸ್ನಾನ ಮಾಡ್ತಾರೆ ಅಂತೆ. ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಉಟ್ಟುಕೊಂಡು ವಿಶೇಷವಾಗಿ ಯಥೋಪಜೋಷ ಮಾಸಾಂಸಿ ಪರಿಧಾಯ ಆಹತಾನಿ ಚ ಪುಣ್ಯಾಹವಾಚನ ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡಿಕೊಂಡು ಸಿದ್ಧರಾಗಿ ಕುಳಿತಾರೆ. ಪ್ರತಿಯೊಬ್ಬರೂ ಕೂಡ ಪ್ರಾಗಗ್ರೇಶ್ ಅಭಿಭೂಷಿತಾ ಎಂಬುದಾಗಿ ಕುಶೇಶು ಪ್ರಾವಿಶನ್ ಸರ್ವೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಹಾಸಿದಂತಹ ದರ್ಭೆಯ ಮೇಲೆ ಕುಳಿತುಕೊಂಡು ಎಲ್ಲರೂ ಕೂಡ ಅಮೃತಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ದಾನವರು ಕುಳಿತುಕೊಂಡಿರ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನೀವೆಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೈಯನ್ನು ಮುಂದೆ ಹಿಡಿಯಿರಿ, ನಾನು ಅಮೃತವನ್ನು ಹಾಕಿಕೊಂಡು ಬರ್ತೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಆವಾಗ ಅದಕ್ಕೂ ಒಪ್ಕೊಳ್ತಾರೆ. ಅಂದರೆ ದೈತ್ಯರ ಬುದ್ಧಿ ಯಾವ ರೀತಿಯಾಗಿ ಇತ್ತು ಅಂತ. ಆ ಕಾಮದ ವಶಕ್ಕೆ ಸಿಕ್ಕಿಬಿಟ್ಟರೆ ನಾವು ಕೆಲವಂತೆ ಯಾರಿಗೆ ಕಾಮ ಇರುತ್ತೋ ಅವರಿಗೆ ನಭಯಂ ನಲಜ್ಜ ಎಂಬುದಾಗಿ ಹೇಳ್ತೇವೆ. ಅಂದರೆ ಅಷ್ಟು ಬುದ್ಧಿಯನ್ನು ಕೆಡಿಸುವಂಥದ್ದು ಆ ಕಾಮ. ಆ ರೀತಿಯಾಗಿ ಏನು ಹೇಳಿದರು ಆ ಒಟ್ಟು ಏನು ಆ ಮೋಹಿನಿ ಏನು ಹೇಳ್ತೋ ಅದಕ್ಕೆ ಓಕೆ. ಅವಳೇ ಹೇಳುವಂತೆ ನನ್ನನ್ನು ನಂಬಿಬೇಡಿ ಅಂತ ಹೇಳಿದರೂ ಕೂಡ ನಾವು ನಂಬ್ತೇವೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಒಪ್ಕೊಳ್ತಾರೆ. ಇಷ್ಟೆಲ್ಲ ಆಯಿತು. ಕುಳಿತುಕೊಂಡರು. ದೇವತೆಗಳು ಕೈಯಲ್ಲಿ ಹೀಗೆ ಹಿಡಿದರು. ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಾತ್ ಪರಮಾತ್ಮ ಅಮೃತವನ್ನು ಕೈಯಲ್ಲಿ ಹಾಕ್ತಾ ಬರ್ತಾನೆ. ಎಲ್ಲ ದೇವಾನುದೇವತೆಗಳು ಕೂಡ ಆ ವಿಶೇಷವಾದಂತಹ ಅಮೃತವನ್ನು ಪಾನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನಾಯಿತು, ಯಾವ ದಾನವರಿಗೆ ಗೊತ್ತಾಯಿತು ದೇವತೆಗಳೇ ಅಮೃತ ಕುಡಿತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅಂತ. ಆದರೆ ಕಣ್ಣು ತೆಗೆಯೋ ಹಾಗಿಲ್ಲ. ಯಾಕೆ? ಮೋಹಿನಿ ಹೇಳಿದ್ದಾಳೆ. ಪರಸ್ಪರ ಗುಸುಗುಸು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ, ನಮ್ಗೆ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಮತ್ತೆ ಆ ಯಾವ ಮೋಹಿನಿ ದೂರಸ್ಥಾನ್ ಪಾಯಯಾಮಾಸ ಜರಾ ಮೃತ್ಯುಹರಾನ್ಸುರಾನ್ ಅಂತ ಅವಳೇ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಅವ್ರಿಗೆ ಬಡಿಸ್ತಾ ಇದ್ಲು. ಯಾರಿಗೆ? ದೇವಾನುದೇವತೆಗಳಿಗೆ. ಬಡಿಸ್ಬೇಕಾದ್ರೆ ಮಧ್ಯೆ ಸ್ವಲ್ಪ ಹೊತ್ತು ಬಂದು ಆ ರಾಕ್ಷಸರ ಹತ್ತಿರ ಚೆನ್ನಾಗಿ ಮಾತಾಡಿ ನೀವೇನು ಹೆದರಿಬೇಡಿ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ಲು. ಮತ್ತೆ ವಾಪಸ್ ಬಂದು ಕೊಡ್ತಾ ಇದ್ಲು. ಹೀಗೆ ಮಧ್ಯದಲ್ಲಿ ಅವರ ಹತ್ತಿರ ಹೋಗಿ ಅವರನ್ನು ಮಾತನಾಡಿ ಅವರಿಗೆ ವಂಚಯನ್ ಉಪಸಂಚರೈಹಿ ಅಂತ ಒಳ್ಳೆಯ ಮೋಹಕವಾದಂತಹ ಮಾತನ್ನಾಡಿ ಅವರಿಗೆ ಮೋಸವನ್ನು ಮಾಡಿದ. ಇಷ್ಟೆಲ್ಲ ಆಯಿತು. ಅವರಿಗೆ ಮತ್ತೆ ಚಿಂತೆ ಪ್ರಾರಂಭ ಆಯಿತು.
ನಮ್ಮ ಉದ್ದೇಶ ಇದ್ದಿದ್ದೇನು, ದೇವತೆಗಳಿಗೆ ಸಿಗಬೇಕು ಸರಿ, ಆದರೆ ಮೊದಲು ನಮಗೆ ಕೊಡಿಸಬೇಕು ಅಂತ ಇದ್ದಿದ್ದು ನಮ್ಮ ಉದ್ದೇಶ. ಆದರೆ ನಾವು ಇವಳ ಮೇಲೆ ನಂಬಿಕೆ ಇಟ್ಟಾಗಿಬಿಟ್ಟಿದೆ. ಹಾಗಾಗಿ ನಮಗೆ ಕೆಟ್ಟ ಹೆಸರು ಬರಬಾರ್ದು, ಏನು ನಂಬಿಕೆಯನ್ನು ಕಳೆದುಕೊಂಡವರು ಅಂತ. ಇನ್ನೊಂದು ಉದ್ದೇಶ ಏನು, ಮೋಹಿನಿ ಇವರನ್ನು ಬಾಯಿಗೆ ಬಂದ ರೀತಿಯಲ್ಲಿ ಹೊಗಳಿಬಿಟ್ಟಿದ್ದಾಳೆ ಅಂತೆ. ನೀವು ಎಂಥವರು, ಕಶ್ಯಪ ಋಷಿಗಳ ಮಕ್ಕಳು, ಜ್ಞಾನಿಗಳು, ಹೋಮ ಮಾಡಿದರು, ಅದು ಇದು ಅಂತ ಇಷ್ಟೆಲ್ಲ ಹೊಗಳಿಬಿಟ್ಟಿದ್ದಾರೆ. ಇಷ್ಟು ಅವಳ ಕೈಯಲ್ಲಿ ಹೊಗಳಿಸಿಕೊಂಡು ನಾವು ತಪ್ಪು ಮಾಡಿದರೆ ಸರಿಯಾಗೋದಿಲ್ಲ. ಅಂದರೆ ಒಬ್ಬ ಹೆಣ್ಣಿನ ಮೇಲೆ ಯಾವ ರೀತಿಯಾಗಿ ವಿಶ್ವಾಸ ಇಡಲಿಕ್ಕೆ ಸಾಧ್ಯನೋ ಅಷ್ಟೆಲ್ಲ ರೀತಿಯಲ್ಲಿ ಒಂದು ಕೆಟ್ಟ ಹೆಣ್ಣಿನಲ್ಲಿ ವಿಶ್ವಾಸವನ್ನು ಇಟ್ಟರು ಅವರೆಲ್ಲರೂ ಕೂಡ. ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ. ಆದರೂ ಕೂಡ ಒಂದು ವೇಳೆ ನಾವು ಮಧ್ಯದಲ್ಲಿ ಎದ್ದು ಬಿಟ್ಟರೆ ಈ ಮೋಹಿನಿಗೆ ನಮ್ಮ ಮೇಲೆ ವಿಶ್ವಾಸ ಹೋಗುತ್ತೆ ಎಂಬಂತಹ ಒಂದು ಉದ್ದೇಶದಿಂದಾಗಿ ಅವರು ಯಾರೂ ಕೂಡ ಹೇಳಲಿಲ್ಲ. ಇಷ್ಟೆಲ್ಲ ಆಯಿತು. ಆದರೆ ಕೊನೆಗೆ ಒಬ್ಬ ರಾಕ್ಷಸ ಕುಳಿತಿದ್ದ, ಅವನು ರಾಹು ಎಂಬುದಾಗಿ. ಆ ರಾಹುವಿಗೆ ಮಾತ್ರ ಕೆಟ್ಟ ಬುದ್ಧಿ ಬರುತ್ತೆ. ವಾಸ್ತವಿಕವಾಗಿ ದಾನವರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ, ಅಮೃತ ಅವಳಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಆಮೇಲೆ ನಮ್ಗೆ ಬರುತ್ತೆ ಅನ್ನೋಂಥ ಇನ್ನೂ ಒಂದು ನಂಬಿಕೆ ಇರುತ್ತೆ. ಆದರೆ ರಾಹು ಏನು ಮಾಡ್ತಾನೆ, ಒಂದು ವೇಳೆ ಅಮೃತವನ್ನು ಎಲ್ಲವೂ ಕೂಡ ಅವರಿಗೆ ಕೊಟ್ಟು ಖಾಲಿ ಮಾಡಿಬಿಟ್ರೆ ನಮಗೆ ಅಮೃತ ಸಿಗೋದೇ ಇಲ್ಲ. ಹಾಗಾಗಿ ಇವರಿಗೆ ಸಿಗದೆ ಹೋದರೂ ಪರವಾಗಿಲ್ಲ, ನಾನೊಬ್ಬನೇ ಮಾತ್ರ ಅಮೃತವನ್ನು ಕುಡಿದು ಮುಂದೆ ನಾನೇ ರಾಕ್ಷಸರ ರಾಜನಾಗಬೇಕು ಎಂಬಂತಹ ದುರುದ್ದೇಶದಿಂದಾಗಿ ತಾನು ದೇವತೆಯ ವೇಷವನ್ನು ತೊಟ್ಟುಕೊಂಡು ಏನು ಮಾಡ್ತಾನೆ, ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಬಂದು ಕುಳಿತುಕೊಳ್ತಾನೆ ಯಾವ ರಾಹು. ಸರಿ ಅಂತ ಸೂರ್ಯನ ಕೈಗೆ ಅಮೃತವನ್ನು ಹಾಕಿದಳು ಯಾರು, ಮೋಹಿನಿ. ಚಂದ್ರನ ಕೈಗೆ ಹಾಕಿದಳು, ಮಧ್ಯದಲ್ಲಿ ರಾಹುವಿನ ಕೈಗೂ ಹಾಕಿದಳು. ರಾಹು ಇನ್ನೇನು ಕುಡಿಬೇಕು, ಪಕ್ಕದಲ್ಲಿ ಇದ್ದಂತಹ ಸೂರ್ಯಚಂದ್ರರು ಹೇಳ್ತಾರೆ ಭಗವಂತ ಇವನು ರಾಹು ಅಂತ. ತಕ್ಷಣದಲ್ಲಿ ತಾನೇ ಮಾಡ್ತಾನೆ ಪರಮಾತ್ಮ, ದಿವ್ಯವಾದಂತಹ ಮೋಹಿನಿ ರೂಪವನ್ನು ತ್ಯಾಗ ಮಾಡಿ ತನ್ನ ಮೂಲ ರೂಪವನ್ನು ಧರಿಸಿ ತನ್ನ ಕೈಯಲ್ಲಿ ಇದ್ದಂತಹ ಸುದರ್ಶನ ಚಕ್ರದಿಂದಾಗಿ ಒಂದೇ ಏಟಿಗೆ ಅವನು ಶಿರಸ್ಸನ್ನು ಛೇದ ಮಾಡ್ತಾನೆ ಪರಮಾತ್ಮ. ಶಿರಸ್ಸು ಛೇದ ಆಯಿತು, ತಲೆ ಕೆಳಗಡೆ ಬಿತ್ತು, ಮುಂಡ ಕೆಳಗಡೆ ಬಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ, ಆ ತಲೆಯಲ್ಲಿ ಅಮೃತ ಹೋಗಿಬಿಟ್ಟಿತ್ತು. ಯಾಕೆಂದರೆ ತಲೆಯಲ್ಲಿ ಹೋಗಿ ಕಂಠದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಪರಮಾತ್ಮ ಕಂಠವನ್ನು ಛೇದ ಮಾಡಿದ. ಹಾಗಾಗಿ ಆ ರಾಹುವಿನ ತಲೆ ಎಂಬುದೇನಾಯಿತು, ಇವತ್ತು ನಾವೇನು ರಾಹುಗ್ರಹ ಎಂಬುದಾಗಿ ಪೂಜೆ ಮಾಡ್ತೇವೆ, ಆ ದೇವತೆಯ ಅಂದರೆ ನವಗ್ರಹಗಳೆಲ್ಲ ದೇವತೆಗಳು, ಆ ಒಂದು ದೇವತೆಯ ಸ್ಥಾನವನ್ನು ಪಡೀತು ಎಂಬುದಾಗಿ ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವನ ಮುಂಡ ಏನಿದೆ ಶರೀರ ಅದು ಹರಿಸ್ತಸ್ಯ ಕಬಂಧಸ್ತು ಸುದಯ ಪ್ಲಾವಿತೋಪತತ ಎಂಬುದಾಗಿ ಅವನ ಶರೀರ ಎಂಬುದು ಇವತ್ತಿಗೂ ಕೂಡ ಕ್ಷೀರ ಸಮುದ್ರದಲ್ಲಿ ತೇಲ್ತಾ ಇದೆ ಎಂಬುದಾಗಿ ಹೇಳ್ತಾರೆ ವೇದವ್ಯಾಸರು. ಇದು ಹೇಗೆ ಸಾಧ್ಯ ಅಂತ. ಯಾಕೆ, ಅಮೃತ ಅದು ಒಂದು ಶರೀರ ಒಂದು ಸ್ವಲ್ಪ ಹೊತ್ತು ಆದ ನಂತರ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ಅಮೃತ ಇದ್ದಿದ್ದು ಎಲ್ಲಿ, ರಾಹುವಿನ ತಲೆಯಲ್ಲಿ ಮಾತ್ರ. ಹಾಗಾಗಿ ಅದು ಗ್ರಹವಾಯಿತು. ಒಂದು ವೇಳೆ ಇವನ ಶರೀರದಲ್ಲಿಯೂ ಕೂಡ ಅಮೃತ ಇದ್ದಿದ್ದರೆ ಆ ಶರೀರ ಬೀಳ್ತಾನೇ ಇರಲಿಲ್ಲ. ಹಾಗಾದರೆ ಇವನ ಶರೀರ ಹಾಗೆ ಯಾಕೆ ಉಳ್ಕೊಳ್ತು ಎಂಬಂತಹ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ಉತ್ತರ ಬರುತ್ತೆ. ಪರಮಾತ್ಮ ಅವನ ಶಿರಸ್ಸನ್ನು ಛೇದ ಮಾಡಿದಾಗ ಏನಾಯಿತು, ತಲೆ ಕತ್ತರಿಸಿದ ಮೇಲೆ ತಲೆ ಕೆಳಗೆ ಬೀಳಬೇಕಾದ್ರೆ ಆ ಕಂಠದಿಂದಾಗಿ ಒಂದು ಹನಿ ಅಮೃತ ಅವನ ದೇಹದಲ್ಲಿ ಬಿತ್ತು ಅಂತೆ. ಒಂದು ವೇಳೆ ಮೊದಲೇ ಬಿದ್ದುಬಿಟ್ಟಿದ್ರೆ ಉಳಿದುಕೊಂಡ್ಬಿಡ್ತಿದ್ದ ಪಾಪ. ಆದರೆ ಯಾವಾಗ ಬಿತ್ತು, ಸತ್ತು ಹೋದ ಮೇಲೆ ಅಮೃತ ಬಿತ್ತು. ಹಾಗಾಗಿ ಆ ದೇಹ ಎಂಬುದು ನಾಶ ಆಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸತ್ತು ಹೋದ ಮೇಲೆ ಅವನ ಶರೀರದಲ್ಲಿ ಅಮೃತ ಬಿದ್ದಿತ್ತು. ಹಾಗಾಗಿ ಅವನ ಶರೀರ ಇವತ್ತಿಗೂ ಕೂಡ ಆ ಒಂದು ಸಮುದ್ರದಲ್ಲಿ ತೇಲ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ದೇವತೆಗಳಿಗೆ ಮಾತ್ರ ಪರಮಾತ್ಮ ಮಾತನ್ನು ಕೊಟ್ಟಂತೆ ಅವರಿಗೆ ಅಮೃತಪಾನವನ್ನು ಮಾಡಿಸ್ತಾನೆ. ಇಷ್ಟೆಲ್ಲ ಆಯಿತು, ರಾಕ್ಷಸರಿಗೆ ವಿಷಯ ಗೊತ್ತಾಗುತ್ತೆ. ಈ ರೀತಿಯಾಗಿ ನಮಗೆ ಮೋಸವನ್ನು ಮಾಡಿದ್ದಾರೆ ಎಂಬಂಥ ವಿಚಾರ ಗೊತ್ತಾಗುತ್ತೆ. ತಕ್ಷಣದಲ್ಲಿ ಏನೇ ಘೋರವಾದಂತಹ ಯುದ್ಧ ಪ್ರಾರಂಭ ಆಗುತ್ತೆ ದೇವಾನುದೇವತೆಗಳಿಗೆ. ಅದೇ ಸ್ಥಳದಲ್ಲಿ ಯಾವ ಸಾಕ್ಷಾತ್ ವಿರೋಚನನ ಮಗನಾದಂತಹ ಬಲಿಚಕ್ರವರ್ತಿಯೇನೇ ಆ ಒಂದು ಸೈನ್ಯಕ್ಕೆ ಸೇನಾಧಿಪತಿಯಾಗಿದ್ದ. ಅಂತಹ ಸೇನಾಧಿಪತಿಯಾದಂತಹ ಬಲಿಚಕ್ರವರ್ತಿಯ ನೇತೃತ್ವದಲ್ಲಿ ಘೋರವಾದಂತಹ ಯುದ್ಧ ಪ್ರಾರಂಭ ಆಗುತ್ತೆ. ಈಗಂತೂ ದೇವತೆಗಳನ್ನು ಹಿಡಿಯುವವರೇ ಇಲ್ಲ. ಮೊದಲೇ ದೇವತೆಗಳು ಪರಾಕ್ರಮಶಾಲಿಗಳು
ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಅದರಲ್ಲಿ ಇವಾಗಂತರೂ ಕೂಡ ಅಮೃತವನ್ನು ಪಾನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರ ಸಾಮರ್ಥ್ಯ ಹೇಳತೀರದಾಗಿತ್ತು. ಅಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಅವರೊಟ್ಟಿಗೆ ಘೋರವಾದಂಥ ಯುದ್ಧ ಪ್ರಾರಂಭ ಆಗುತ್ತೆ. ಹಾಗಂತ ಇವರೇನು ಕಡಿಮೆ ವ್ಯಕ್ತಿಗಳಲ್ಲ, ಯಾವ ದೈತ್ಯರು, ಅವರು ಕೂಡ ಮಹಾಬಲಿಷ್ಠರು. ನಾವು ನೋಡುವಂತೆ ಅವರಿಗೆ ಒಟ್ಟು 2 ದೊಡ್ಡ ಬಲಗಳು ಅಂತೆ. ಒಂದು ಸಂಖ್ಯೆಯ ಬಲ, ದೇವತೆಗಳಿಗಿಂತ ರಾಕ್ಷಸರ ಸಂಖ್ಯೆ ಜಾಸ್ತಿ. ಇನ್ನೊಂದು ವರಗಳ ಬಲ. ಸಾಮಾನ್ಯವಾಗಿ ನಾವು ಯಾವ ದೇವತೆಗಳಿಗೂ ಕೂಡ ವರ ಇರೋದು ನೋಡೋದಿಲ್ಲ. ಆದರೆ ದೈತ್ಯರಿಗೆ ಮಾತ್ರ ವರಗಳ ಸರಮಾಲೆಯೇ ಇರುತ್ತೆ. ಅವರಿಂದ ಸಾಯಬಾರ್ದು, ಇವರಿಂದ ಸಾಯಬಾರ್ದು, ಅವಧ್ಯರಾಗಬೇಕು, ಅವರ ತಲೆ ಮೇಲೆ ಕೈ ಇಟ್ಟರೆ ಬೂದಿಯಾಗಬೇಕು ಅವರು, ಹೀಗೆ ಅಂತ ಎಲ್ಲ ರಾಕ್ಷಸರು ಕೂಡ ಬ್ರಹ್ಮದೇವರನ್ನು ರುದ್ರದೇವರನ್ನು ತಪಸ್ಸು ಮಾಡಿ 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 ಅನೇಕ ವರಗಳನ್ನು ಪಡೆದುಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಅವರಿಗೆ ಸಂಖ್ಯಾಬಲ ಜಾಸ್ತಿ, ಇನ್ನೊಂದು ವರಬಲ ಜಾಸ್ತಿ. ಹೀಗೆ ಅವರು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶೇಷವಾಗಿ ನಮೂಚಿ, ಶಂಬರ, ಬಾಣ, ವಿಪ್ರಚಿತ್ತಿ ಮುಂತಾದಂತಹ ಅನೇಕ ಅಸುರೆಲ್ಲರೂ ಕೂಡ ನೇರವಾಗಿ ಇಂದ್ರನ ಮೇಲೆ ಒಂದು ಆಕ್ರಮಣವನ್ನು ಮಾಡ್ತಾರೆ ಅಂತೆ. ಆದರೆ ಇಲ್ಲಿ ಹೇಳುವಂತೆ ಯಾವುದೇ ರಾಕ್ಷಸರಾಗಲಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡೋದಲ್ಲ, ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಕೈ ಎತ್ತಿದ ತಕ್ಷಣ ದೇವೇಂದ್ರ ಅವರ ಕೈಯನ್ನು ಕತ್ತರಿಸಿ ಹಾಕ್ತಾ ಇದ್ದ ಅಂತೆ. ಅಂದರೆ ಅಷ್ಟು ವಿಪರೀತವಾದಂತಹ ಒಂದು ಸಾಮರ್ಥ್ಯ ಎಂಬುದು ಆ ಅಮೃತ ಪ್ರಾಶನದ ಒಂದು ಪ್ರಭಾವದಿಂದಾಗಿ ಬಂದಿತ್ತು. ಈ ರೀತಿಯಾಗಿ ಎಲ್ಲ ಆದಾಗ ಕೊನೆಗೆ ಬಲಿಚಕ್ರವರ್ತಿ ತೀರ್ಮಾನ ಮಾಡ್ತಾನೆ, ನಾವು ಈ ರೀತಿಯಾಗಿ ಯುದ್ಧ ಮಾಡಿದರೆ ಅದು ಸರಿಯಾಗೋದಿಲ್ಲ, ನಾವೆಲ್ಲರೂ ಕೂಡ ಅಂತರ್ಧಾನರಾಗಿ ಅರ್ಥಾತ್ ಮಾಯವಾಗಿ ಯುದ್ಧ ಮಾಡಬೇಕು ಅಂತ ಆ ರಾಕ್ಷಸರಿಗೆ ಮಾಯವಾಗುವಂಥ ಒಂದು ಕಲೆಯೂ ಗೊತ್ತಿರುತ್ತೆ. ಆ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಅಂತರ್ಧಾನರಾಗಿ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ತಾವು ಅಂತರ್ಧಾನರಾಗಿ ಆ ದೇವತೆಗಳ ಮೇಲೆ ವಿಷಸರ್ಪಗಳನ್ನು, ಸಿಂಹ, ಹುಲಿ, ಅದೇ ರೀತಿಯಾಗಿ ಹಂದಿ ಮುಂತಾದಂತಹ ಕೆಟ್ಟ ಕೆಟ್ಟ ಪ್ರಾಣಿಗಳನ್ನು ಅವರ ಮೇಲೆ ಬಿಸಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಕಾಶದಲ್ಲಿ ಇದ್ದುಕೊಂಡು ಆ ಎಲ್ಲವನ್ನು ಕೂಡ ವಿಶೇಷವಾಗಿ ತಾವು ತುಂಬ ದುಃಖಕ್ಕೆ ಒಳಗಾಗ್ತಾರಂತೆ ಯಾವ ದೇವತೆಗಳು. ಆವಾಗ ಸಾಕ್ಷಾತ್ತಾಗಿ ಅವರೆಲ್ಲರೂ ಕೂಡ ಆ ಪರಮಾತ್ಮನ ಭಕ್ತಿಯಿಂದಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ತತ್ಕ್ಷಣದಲ್ಲಿ ಪರಮಾತ್ಮ ಗರುಡಾರೂಢನಾಗಿ ಬಂದು ಆ ಎಲ್ಲವನ್ನು ಕೂಡ ಸಂಹಾರ ಮಾಡ್ತಾನೆ. ವಿಶೇಷವಾಗಿ ಮೊದಲು ಅವನಿಗೆ ಕಾಲನೇಮಿ ಬರ್ತಾನೆ. ಅಂತಹ ಆ ಕಾಲನೇಮಿಯನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿ ಕಾಲನೇಮಿ ನಿಹ, ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳುವಂತೆ ಕಾಲನೇಮಿ ನಿಹಾವೀರ ಶೂರ ಶೌರಿ ಜನೇಶ್ವರ ಎಂಬುದಾಗಿ ಕಾಲನೇಮಿಯನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ. ಮತ್ತು ಮುಂದೆ ಮಾಲಿ, ಸುಮಾಲಿ, ಮೌಲ್ಯವಂತ ಮುಂತಾದಂತಹ ಅನೇಕ ಜನ ಬರ್ತಾರೆ. ಅವರೆಲ್ಲರನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಾಗ ಬಲಿಚಕ್ರವರ್ತಿ ಇಂದ್ರದೇವರ ಎದುರುಗಡೆ ಬಂದು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೆ. ಆವಾಗ ಇಂದ್ರ ಒಂದು ಮಾತು ಹೇಳ್ತಾನೆ, ಅಲ್ಲ ಬಲಿ, ಇಷ್ಟೆಲ್ಲ ಸೋಲ್ತಾ ಇದ್ದೀರಾ, ಅನೇಕ ಜನರನ್ನು ಸಂಹಾರ ಮಾಡಿಬಿಟ್ಟಿದ್ದೀನಿ ನಾನೇ, ಆದರೂ ಕೂಡ ನೀವ್ಯಾಕೆ ವಾಪಸ್ ಹೋಗ್ತಾ ಇಲ್ಲ ಎಂಬುದಾಗಿ ಕೇಳ್ತಾನೆ. ಆವಾಗ ಬಲಿಚಕ್ರವರ್ತಿ ಹೇಳುವಂಥ ಒಂದು ಅದ್ಭುತವಾದಂತಹ ಮಾತು, ಇಂದ್ರ, ನಾವೆಲ್ಲರೂ ಕೂಡ ಕಾಲನಿಯಾಮಕನಾದಂತಹ ಪರಮಾತ್ಮನ ಅಧೀನದಲ್ಲಿ ಇರುವವರು. ಹಾಗಾಗಿ ಜಯ ಅಪಜಯ ಇದೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ಬರುತ್ತೆ. ನೀವು ಗೆದ್ದಿದ್ದೀರಂತ ಅದೇನು ನಿಮ್ಮ ಸಾಮರ್ಥ್ಯ ಅಲ್ಲ, ಅದು ಪರಮಾತ್ಮನ ಸಂಕಲ್ಪ ನೀವು ಗೆಲ್ಲಬೇಕು ಅಂತ. ನಾವು ಸೋಲಬೇಕು ಅಂತ ಅದು ನಮ್ಮ ದೌರ್ಬಲ್ಯ ಅಲ್ಲ, ಅದು ಪರಮಾತ್ಮನ ಸಂಕಲ್ಪ. ಹಾಗಾಗಿ ಜಯ ಅಪಜಯ ಎಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ಬರುತ್ತೆ ಹೊರತು ಅದಕ್ಕೆ ನಾವು ನೀವು ಯಾರೂ ಕೂಡ ಸಮರ್ಥರಲ್ಲ. ಹಾಗಾಗಿ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೇವೆ ಎಂಬುದಾಗಿ ಬಲಿಚಕ್ರವರ್ತಿ ಅದ್ಭುತವಾದಂತಹ ಒಂದು ಸಂದೇಶದೊಂದಿಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅನೇಕ ಯುದ್ಧ ಆಯಿತು. ಕೊನೆಗೆ ಬ್ರಹ್ಮದೇವರು ನಾರದರನ್ನು ಕಳಿಸ್ತಾರೆ ಅಂತೆ. ನಾರದರೆ, ನೀವು ಹೋಗಿ ಆ ಯುದ್ಧವನ್ನು ನಿಲ್ಲಿಸಿ ಎಂಬುದಾಗಿ ಹೇಳ್ತಾರೆ. ಆವಾಗ ನಾರದರು ಆ ಯುದ್ಧ ಭೂಮಿಗೆ ಬರ್ತಾರೆ. ಬಂದು ನೇರವಾಗಿ ಬಲಿಚಕ್ರವರ್ತಿಯ ಬಳಿ ಹೋಗಿ, ನೀವು ಇದೇ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದರೆ ಇರುವಂತಹ ಎಲ್ಲ ದಾನವರು ಕೂಡ ಬೂದಿಯಾಗಿ ಹೋಗ್ತಾರೆ. ಹಾಗಾಗಿ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ದಾನವ ಕುಲವನ್ನು ಉಳಿಸಿಕೊಳ್ಳಿ ಎಂಬುದಾಗಿ ಆ ರೀತಿಯಾದಂಥ ಉಪದೇಶವನ್ನು ನಾರದರು ಬ್ರಹ್ಮದೇವರ ಮಾತಿನಂತೆ ಯಾವ ಬಲಿಚಕ್ರವರ್ತಿಗೆ ಮಾಡ್ತಾರೆ. ಇಷ್ಟೆಲ್ಲ ಆದಾಗ ಬಲಿಚಕ್ರವರ್ತಿ ಹಾಗೇ ಆಗಲಿ ಅಂತ ಒಪ್ಪಿಕೊಂಡು ಯುದ್ಧಕ್ಕೆ ವಿರಾಮವನ್ನು ನಿಲ್ಲಿಸಿ ನೀವೇ ಗೆದ್ದಿರಿ ಎಂಬುದಾಗಿ ಹೇಳಿ ವಾಪಸ್ ತನ್ನ ಮನೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಶುಕಾಚಾರ್ಯರು
ಕೆಲವೊಬ್ಬ ವ್ಯಕ್ತಿಗಳನ್ನು ಕೂಡ ಬದುಕಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ತಮ್ಮ ಕೈಯಿಂದಾಗಿ ಅನೇಕ ಜನರನ್ನು ಬದುಕಿಸ್ತಾರೆ ವಾಪಸ್ಸಾಗಿ. ಹೀಗೆ ಇಷ್ಟೆಲ್ಲ ಆಗಿ ಇಲ್ಲಿಗೆ ಅಮೃತ ಮಥನದ ಸಂದರ್ಭ ಎಂಬುದು ಮುಗಿಯುತ್ತೆ. ಹೀಗೆ 6ನೇ ಮನ್ವಂತರದಲ್ಲಿ ಚಾಕ್ಷುಷ ಮನ್ವಂತರ, ಈ ಮನ್ವಂತರದಲ್ಲಿ ನಡೆದಂತಹ ಒಂದು ಅಪರೂಪದ ಘಟನೆ. ಹಿಂದೆ ಹೇಳಿದಂತೆ ಮೊಸರನ್ನು ಕಡಿಯೋದು ನೋಡಿದರೆ ಬೆಣ್ಣೆ ಬರುತ್ತೆ, ಆದರೆ ಹಾಲನ್ನು ಕಡಿಯೋದು ನಾವು ಜಗತ್ತಿನಲ್ಲಿ ನೋಡೇ ಇಲ್ಲ. ಇವತ್ತೆಲ್ಲ ಡೈರಿಯಲ್ಲಿ ಅದೇ ರೀತಿ ಮಾಡ್ತಾರೆ. ಹಾಲನ್ನೇ ಕಡಿದು ಅದರಲ್ಲಿ ಏನೂ ಸತ್ವ ಇಲ್ಲದಂತೆ ಹಾಲನ್ನು ಎಷ್ಟು ಕಾಯಿಸಿದರೂ ಕೂಡ ಕೆನೆಯೂ ಬರೋದಿಲ್ಲ, ಆ ಕೆನೆ ಕಡಿದ್ರೆ ಬೆಣ್ಣೆನೂ ಬರೋದಿಲ್ಲ. ಆದರೆ ಆ ಕ್ಷೀರ ಸಮುದ್ರವನ್ನು ಕಡೆದಾಗ ಅದರಲ್ಲಿ ಅಮೃತ ಎಂಬುದು ಬಂತು. ಅಮೃತಕ್ಕೋಸ್ಕರ ಅನೇಕ ದೇವತೆಗಳು ಮತ್ತು ಯಾವ ದೈತ್ಯರು ಅನೇಕ ದಿನಗಳ ಕಾಲ ತುಂಬ ಕಷ್ಟಪಟ್ಟು ಆ ಪರಮಾತ್ಮನ ಅನುಗ್ರಹದಿಂದಾಗಿ ಆ ಸಮುದ್ರ ಮಥನವನ್ನು ತಾವು ವಿಶೇಷವಾಗಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿ ಅಮೃತವನ್ನು ಪಡೆದರು ಎಂಬಂತಹ ಒಂದು ಕಥೆಯನ್ನು ಭಾಗವತ ವರ್ಣನೆ ಮಾಡುತ್ತೆ. ಇದರಿಂದಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಸಂದೇಶ ಏನು ಎಂಬುದಾಗಿ ಅದಕ್ಕೆ ಹಿರಿಯರು ಹೇಳುವಂತೆ ನಾವು ಕೂಡ ನಿರಂತರವಾಗಿ ಶಾಸ್ತ್ರದ ಮಥನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಶಾಸ್ತ್ರವೇ ಒಂದು ಕ್ಷೀರ ಸಮುದ್ರ ಇದ್ದಂತೆ ಅದರ ಮಥನವನ್ನು ನಿರಂತರವಾಗಿ ಮಾಡಬೇಕು. ಅಲ್ಲಿ ಮಥನಕ್ಕೆ ಅಂತ ಯಾವುದನ್ನು ಉಪಯೋಗ ಮಾಡಿದರು? ಮಂದರ ಪರ್ವತವನ್ನು ಉಪಯೋಗ ಮಾಡಿದರು. ಇಲ್ಲಿ ಮಂದರ ಪರ್ವತ ಅಂತ ಹೇಳಿದರೆ ನಮ್ಮ ಮನಸ್ಸೇ ಮಂದರ ಪರ್ವತ ಅಂತೆ. ಅಂತಹ ಮನಸ್ಸಿನಿಂದಾಗಿ ಬಳಸಿಕೊಂಡು ನಾವು ನಮ್ಮ ಬುದ್ಧಿ ಎಂಬಂತಹ ಹಗ್ಗ, ಯಾಕೆಂದರೆ ಬುದ್ಧಿಯನ್ನು ಎಲ್ಲೆಲ್ಲೋ ಬಿಟ್ಟು ಬಿಡಬಾರ್ದು ಅಂತೆ. ಮನಸ್ಸು ಮತ್ತು ಬುದ್ಧಿ ಒಂದೇ ಕಡೆ ಇದ್ದಾಗ ಅದು ನಮಗೆ ಒಳ್ಳೆಯ ಫಲ ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಮಂದರ ಪರ್ವತಕ್ಕೆ ಹಗ್ಗವನ್ನು ಕಟ್ಟಿದಂತೆ ನಾವು ನಮ್ಮ ಮನಸ್ಸನ್ನು ಎಲ್ಲೆಲ್ಲೋ ಹಾರಿ ಹೋಗದಂತೆ ಅದಕ್ಕೆ ಬುದ್ಧಿ ಎಂಬಂಥ ಹಗ್ಗವನ್ನು ಕಟ್ಟಿ ನಿರಂತರವಾಗಿ ಶಾಸ್ತ್ರದ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅಲ್ಲಿ ಏನು ಬಂತು? ವಿಷ ಬಂತು ಮೊದಲನೇದಾಗಿ. ಹಾಗೆ ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅನೇಕ ವಿಘ್ನಗಳು ಬರ್ತವೆ. ಕೆಲವೊಂದು ಸಲ ಇದೇನೋ ವಿಪರೀತವಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ಇಲ್ಲವೇ ಇಲ್ವೇನೋ ಅಂತ ಅನಿಸಿ ನಾವೇ ಮಾಡಿಬಿಡ್ತೇವೆ. ಆ ದೈತ್ಯರು ಹೆದರಿ ಓಡಿ ಹೋದಂತೆ ಶಾಸ್ತ್ರಾಧ್ಯಯನ ಅಲ್ಲೇ ಬಿಟ್ಟು ಹೋಗಿಬಿಡ್ತೇವೆ. ಆದರೆ ಆ ರೀತಿಯಾಗಿ ಮಾಡದಂತೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಅಧ್ಯಯನವನ್ನು ಮಾಡಿದಾಗ ಆ ದೇವತೆಗಳಿಗೆ ಅಮೃತ ಸಿಕ್ಕಂತೆ ನಮಗೂ ಕೂಡ ಉತ್ತಮವಾದಂತಹ ಜ್ಞಾನ ಎಂಬುದು ಸಿಗುತ್ತೆ ಎಂಬುದಾಗಿ ನಾವು ಈ ಒಂದು ಕಥೆಯಿಂದಾಗಿ ತಿಳಿದುಕೊಳ್ಳಬೇಕು. ಇಂತಹ ದಿವ್ಯವಾದಂತಹ ಅಮೃತ ಮಥನದ ಸಂದರ್ಭವನ್ನು ಈ 2 ದಿವಸಗಳ ಕಾಲ ನಾವೆಲ್ಲರೂ ಕೂಡ ಸೇರಿ ಕೇಳಿದ್ದೇವೆ. ಇಂತಹ ಒಂದೊಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ವ್ಯವಸ್ಥಾಪಕ ಮಂಡಳಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.